ವೇದವಾಕ್ಯಮಗಳೆಲ್ಲ ಮೊದಲು ಕನ್ನಡವೇ ಓದಿದ ಜನರ ವೇದಾಮತಿ ಕೆಡಿಸಿರುವ ಸಾವಿರ ಗುಡಿಗೆ ಬಡಿಯುವೆನು ಸಾವಿರ ಗುಡಿಗೆ ಬಡಿಯುವೆನು ನಿಜವಲ್ಲರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನು ನಿಜವಾಗಿ ಬೇಡಿ ನಿಜ ಮೊಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು ಸುಜನರಿಗೆ ನಿತ್ಯ ನಮಿಸುವೆನು ಭಕ್ತ ಜೀವರಿಗೆಲ್ಲ ಅದ್ವೈತ ಬೋಧ ಸುಧರನ್ನಾಗಿ ಕೈದಾಸಿ ಕೆಡಿಸಿದ ಸಿದ್ಧರುಡನಿಗೆ ನಂದನಂತೆ ಸಿದ್ಧರುಡನಿಗೆ ನಂದನಂತೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳೋಣ ಬಾಳ ಭೂತಲಿಪ್ಪವೇ ಶಾಂತವೆಂಬುವನಿಗಳು ಬಾಳ ಶಕ್ತಿಯ ಸಿಂಹ ಗರ್ಜನೆ ಬಾಳ ಕೇಳಿದ ಬಳಿಕ ಮೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು ಧ್ಯಾನಮೂಲೋ ಗುರುರ್ಮೂರ್ತಿ ಧ್ಯಾನಮೂಲೋ ಗುರುರ್ಮೂರ್ತಿ ಪೂಜಮೂಲೋ ಗುರುರ್ಪಾದಂ ಮಂತ್ರಮೂಲೋ ಗುರುರ್ವಾಕ್ಯಂ ಮುಕ್ತಿಮೂಲೋ ಗುರುಕೃಪಃ ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೋಡು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 7ನೇ ಅಧ್ಯಾಯದ 15ನೇ ನುಡಿ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆ ದಿನ ಮಹಾತ್ಮರು ಮಾಯೆಯನ್ನು ಯಾರು ದಾಟಿದಾಗ ಮಾತ್ರ ಮಾಯೆಯ ಅಧಿಪತಿಯಾದ ಪರಮಾತ್ಮನನ್ನು ಆಶ್ರಯ ಮಾಡಿಕೊಂಡು ಆತ ಭವ ಬಂಧನದಿಂದ ಮುಕ್ತನಾಗಬಹುದು ಅನ್ನುವ ಮಾತನ್ನು ಹೇಳ್ತಾ ಬಂದರು. ಕಾರಣ ಯಾಕೆ ನಾವು ಪರಮಾತ್ಮ ಅಂದ್ರಷ್ಟೇ ಗುರುನಾಥ ಅಂದ್ರಷ್ಟೇ ಅಂತ ನಿನ್ನೆ ವಿಚಾರ ಮಾಡೀವಿ. ಅದಕ್ಕೆ ಸರಿಯಾದ ದೃಷ್ಟಾಂತ ಅನುಭವಕ್ಕೆ ಬರಬೇಕಾದ್ರೆ ಇನ್ನೊಂದು ಮಾತಿನಲ್ಲಿ ವಿಚಾರವನ್ನು ಮಾಡಿದಾಗ, ಒಂದು ಮಠದಲ್ಲಿ ಒಂದು ನಾಯಿ ಇರ್ತದೆ, ನಾಯಿ ಸಾಕಿರ್ತಾರೆ. ಆ ಮಠಕ್ಕೆ ಭಾಳಷ್ಟು ಜನ ಭಕ್ತರು ಬಂದು ಹೋಗ್ತಿರ್ತಾರೆ.
ಆ ಮಠದ ಸ್ವಾಮಿ ಹೊರಗಡೆ ಇದ್ದಾಗ ಭಕ್ತರು ಮಠದೊಳಗೆ ಬಂದಾಗ ಆ ನಾಯಿ ಏನು ಮಾಡ್ತದಂದ್ರೆ ಭಕ್ತರನ್ನು ಕಂಡು ಬೊಗಳಲಿಕ್ಕೆ ಪ್ರಾರಂಭ ಮಾಡ್ತದ, ಭಯ ಭೀತಿಯನ್ನು ಹುಟ್ಟಿಸ್ತದ. ಮಠದ ಒಳಗೆ ಬರೋರನ್ನ ಬರಲಾರ್ದಂಗೆ ತಡಿತದ ನಾಯಿ. ಆದರೆ ಮಠದ ಸ್ವಾಮಿ ಬಂದಾಗ ದೂರ ಇದ್ದಂಥ ಸ್ವಾಮಿ ಸಮೀಪ ಹೋಗಿ ಮಠದ ಒಳಗೆ ಅದು ಕರ್ಕೊಂಡು ಬರ್ತದೆ. ಸ್ವಾಮಿನ ಕರ್ಕೊಂಡು ಬರ್ತದಿಲ್ಲ, ಭಕ್ತರನ್ನ ಬರಲಾರ್ದಂಗೆ ಮಾಡ್ತಾರೆ. ಅದೇ ಪ್ರಕಾರವಾಗಿ ಇಲ್ಲಿ ಗುರುನಾಥನನ್ನ ಪರಮಾತ್ಮನ ಆಶ್ರಯವನ್ನು ಮಾಡಿದರೆ ಮಾಯೆ ಆ ಕರ್ಕೊಂಡು ಬರ್ತದ ಎಲ್ಲಿಗೆ? ಮಠದೊಳಗೆ, ಅಂದರೆ ಈ ಘಟದೊಳಗೆ ಅಂತ ಅರ್ಥ ಮಾಡಬೇಕು. ಇಲ್ಲ ಅಂದರೆ ಅದು ಹೊಳಗೆ ಬರಲಾರ್ದಂಗೆ ಹೇಗೆ ತಡೆಹಿಡುತ್ತಿದೆಯೇ ಅದೇ ರೀತಿಯಾಗಿ ಹೇಗೆ ಸಾಮಾನ್ಯಲ್ಲ ನಾಯಿ ಕೂಡ ಸ್ವಾಮಿ ಸಮೀಪ ಹೋದಾಗ ಬಾಲವನ್ನು ಅಲುಗಾಡಿಸ್ತಾ ಬರ್ತದೆ. ಆದರೆ ಬೇರೆಯವ್ರನ್ನ ಕಂಡಾಗ ಬಾಲವನ್ನು ನಿಗರಿಸಿ ಕೂಗಲಿಕ್ಕೆ ಪ್ರಾರಂಭ ಮಾಡ್ತದೆ. ಈ ರೀತಿ ವಿಚಾರ ಮಾಡಿದರೆ ನಾವು ಸ್ವಾಮಿಗಳಾದರೆ ತಂಟೆಯೇ ಇಲ್ಲ ಅಂತ. ಆದುದರಿಂದ ಅದ್ವೈತ ಮತಾಚಾರ್ಯರು ಮಾ ಅಂತ ಯಾಕೆ ಕರೆದರು ಅಂದರೆ ನನ್ನನ್ನೇ ಆಶ್ರಯ ಮಾಡು, ನನ್ನನ್ನೇ ಆಶ್ರಯ ಮಾಡು ಅಂತ. ಹಾಗಾಗಿ ಇಲ್ಲಿ ಭಾಗವತದಲ್ಲಿ ಇನ್ನೂ ಹಲವು ರೀತಿ ಅಘಟಿತ ಘಟನಾ ಶಕ್ತಿ ಉಳ್ಳದ್ದು ಮಾಯೆ ಅಂತ ಹೇಳಿ ಅದನ್ನು ದಾಟಲಿಕ್ಕೆ ಶಕ್ತಿ ಅಥವಾ ಶಕ್ಯನೇ ಇಲ್ಲ ಅಂತ ಹೇಳೋರು ಉಂಟು. ಆದರೂ ಪರಮಾತ್ಮನ ಶರಣಾಗತಿಯನ್ನು ಪಡೆದುಕೊಂಡವರಿಗೆ ಅದನ್ನು ದಾಟುವುದು ಬಹು ಸುಲಭ. ಶರಣಾಗತಿ ಎಂಬುದು ಏನು ಅರ್ಥ ಕೊಡ್ತದ ಅಂದರೆ ಅಲ್ಲಿ ಭದ್ರವಾದಂಥ ಒಂದು ದೋಣಿ ಇದ್ದಂಗೆ. ಛಿದ್ರವಾದ ದೋಣಿಗಳು ಬೇರೆ, ಭದ್ರವಾದ ದೋಣಿಗಳು ಬೇರೆ. ಛಿದ್ರವಾದ ದೋಣಿಯಲ್ಲಿ ಕುಳಿತು ನಾವು ನದಿಯನ್ನು ದಾಟಲಿಕ್ಕೆ ಹೋದರೆ ನಮ್ಮ ಗತಿ ಅಧೋಗತಿ ಆಗ್ತದೆ. ಆದರೆ ಭದ್ರವಾದ ದೋಣಿಯಲ್ಲಿ ಕೂತರೆ ನಮಗೇನಾಗ್ತದೆ? ಕೂಡೋದೊಂದೇ ನಮ್ಮ ಕೆಲಸ, ಮುಟ್ಸೋದು ನಾವಿಕನ ಕೆಲಸ. ಕೂಡೋದಷ್ಟೇ ನಮ್ಮ ಕೆಲಸ. ಆದರೆ ಕೂಡಬೇಕಾಗಿದ್ರೆ ಯೋಚನೆ ಮಾಡಿ ಕೂಡೋದು ನಿನ್ನ ವಿಚಾರ ನೋಡು. ಯಾವ ದೋಣಿಯಲ್ಲಿ, ಛಿದ್ರವಾದ ದೋಣಿಯಲ್ಲಿ ಕುಡ್ತದೋ ಭದ್ರವಾದ ದೋಣಿಯಲ್ಲಿ ಕುಡ್ತದೋ ಅದು ನಿನ್ನ ವಿಚಾರ. ಹೀಗೆ ಸಂಸಾರ ಅನ್ನುವ ಸಾಗರವನ್ನು ನಾವು ದಾಟಬೇಕಾಗಿದ್ರೆ ನಾನು ಬ್ರಹ್ಮವೆಂಬ ಬುದ್ಧಿಯಿಂದ ಮಾಯೆಯನ್ನು ದಾಟಬೇಕು ಅಂತ. ಇದು ಭದ್ರ, ಇದು ಭದ್ರ ದೃಢ ಅಪರೋಕ್ಷ ಅಂತ ಕರೆದಾರ. ಇದು ಮಾಯೆಯ ಪ್ರಭಾವ. ಯಾಕಂದ್ರೆ ಈ ರೀತಿ ಶರಣಾಗತಿಯನ್ನಾಗಿ ಪರಮಾತ್ಮನನ್ನ ನಂಬಿ ನೀನೇ ಭಗವಂತ, ನಿನ್ನ ಸ್ವರೂಪವೇ ನಾನು ಅಂತ ವಿಚಾರ ಎಲ್ಲರಲ್ಲಿ ಬರಬೇಕಾಗಿದ್ರೆ ಅದು ಸಾಧ್ಯ ಇಲ್ಲ. ಯಾಕಂದ್ರೆ ಅಂಥ ಬುದ್ಧಿ ಎಲ್ಲರಲ್ಲಿ ಉಂಟಾಗುವುದಿಲ್ಲ. ಬುದ್ಧಿ ಉಂಟಾಗೋದಿಲ್ಲ. ಆ ಬುದ್ಧಿ ನಮ್ಮಲ್ಲಿ ಉತ್ಪತ್ತಿ ಆಗಬೇಕಾಗಿತ್ತು. ಅಂದರೆ ಅದಕ್ಕೆ ನಿಜಗುಣ ಯೋಗಿಗಳು ಸುಲಭವಾಗಿ ಒಂದು ಮಾತನ್ನು ಹೇಳಿದರು. ನಾವು ತಲೆಯ ಕೂದಲನ್ನು
ತೆಗೆಸಬೇಕಾಗಿತ್ತು ಅಂದರೆ ಕ್ಷೌರಿಕನಲ್ಲಿಗೆ ಹೋಗಬೇಕು. ತಲೆ ಕೂದಲನ್ನು ತೆಗೆಸಬೇಕಾಗಿತ್ತು, ಮಂಡೆ ಬೋಳಾಗಬೇಕಾಗಿತ್ತು ಅಂದರೆ ಕ್ಷೌರಿಕನಲ್ಲಿ ಹೋಗಬೇಕು. ಮತ್ತು ಈ ತಲೆಯೊಳಗೆ ಇರುವಂಥ ಬುದ್ಧಿ ಶುದ್ಧವಾಗಬೇಕಾದ್ರೆ ಮತಿಗೆ ಮಂಗಲವೀವುದಾವುದು ಉತ್ತಮರ ಸಂಘದಲ್ಲಿಗೆ ಹೋಗ್ಬೇಕು. ನಾವು ಉತ್ತಮರ ಸಂಘದಲ್ಲೇ ಇದ್ರೆ ತಲೆ ಕೂದಲು ಹೋಗೋದಿಲ್ಲ, ಕೂದಲು ತೆಗಿತಾರೆ ಅನ್ನೋರು ಬುದ್ಧಿಯನ್ನು ಶುದ್ಧ ಮಾಡ್ತಾರೆ. ಕ್ಷೌರಿಕ ಬುದ್ಧಿ ಶುದ್ಧ ಮಾಡಂಗಿಲ್ಲ, ತಲೆ ಮೇಲಿರೋ ಕೂದಲು ತೆಗಿತಾರೆ. ಗುರುಗಳಿಗೆ ಇವರಿಗೆ ಯಾಕೆ ವ್ಯತ್ಯಾಸ ಅಂದ್ರೆ ಇಷ್ಟೇ ವ್ಯತ್ಯಾಸ. ಹಾಗಾಗಿ ಮುಂದ 15ನೇ ಶ್ಲೋಕದಲ್ಲಿ ಮಹಾತ್ಮರು ಏನು ಹೇಳ್ತಾರ ಅಂತ ಹೇಳಿದ್ರೆ, ಇಲ್ಲಿ ನ ಮಾಂ ದುಷ್ಕೃತಿನ ಮೂಢ ಪ್ರಪದ್ಯಂತೆ ನರಾಧಮ ಮಾಯಾಯ ಅಪರುತ ಜ್ಞಾನ ಅಸುರಂ ಭಾವಂ ಆಶ್ರಿತಂ. ಇದು ಆದಂಗೆ ಆದ ಬಹುಶಃ ಇಲ್ಲೇನು ಮಾಯಿಂದ ಅಪಹರಿಸಲ್ಪಟ್ಟ ಅರ್ಥಾತ್ ತಿಳುವಳಿಕೆಯನ್ನು ಕಳೆದುಕೊಂಡವರು. ನಾವು ಅಜ್ಞಾನ ಏನು ಮಾಡದ ಅಂದ್ರೆ ನಮ್ಮ ಜ್ಞಾನವನ್ನು ಅಪಹರಣ ಮಾಡಲ್ಲ. ಮನೆಯೊಳಗಿನ ಒಡವೆಗಳನ್ನು ಕಳ್ಳ ಕದ್ದಂತೆ ನಮ್ಮ ಮನದೊಳಗೆ ಇರುವಂತ ಬುದ್ಧಿ ಏನದ ವಿಚಾರವನ್ನ ಕದ್ದುಕೊಂಡದ, ಇದು ಅಜ್ಞಾನ. ಹೀಗಾಗಿ ಅಸುರಿ ಸ್ವಭಾವವನ್ನು ಆಶ್ರಯಿಸಿರುವ ಹಾಗೂ ಮನುಷ್ಯರಲ್ಲೇ ಇವನು ನೀಚ, ಇವನು ಕೆಟ್ಟ, ಹೀಗೆ ಕೆಲಸ ಮಾಡುವ ಮೂರ್ಖರು ಯಾವತ್ತೂ ಗುರುನಾಥನನ್ನ ಹಾಗೂ ಪರಮಾತ್ಮನನ್ನ ಧ್ಯಾನಿಸುವುದಿಲ್ಲ. ಯಾಕೆ ಧ್ಯಾನಿಸುವುದಿಲ್ಲ ಅಂದ್ರೆ ಅವನಲ್ಲಿದ್ದ ಸಂಪತ್ತ ಕಳ್ಕೊಂಡ ನನ್ನ ಮೇಲೆ ಅಳತನ ವಿನಃ ಮತ್ತೇನು ಮಾರ್ಗನೇ ಇಲ್ಲ. ಅಜ್ಞಾನಿ ಕೂಡ ತನ್ನಲ್ಲಿರುವಂಥ ಸ್ವರೂಪ ಜ್ಞಾನವನ್ನ, ತನ್ನ ವಿಚಾರವನ್ನ, ಮನಸ್ಸು ಬುದ್ಧಿಯನ್ನ ವಿಚಾರ ಮಾಡಲಾರ್ದ ಮೂರ್ಖ ಎಂದೂ ಧ್ಯಾನವನ್ನು ಮಾಡುವುದಿಲ್ಲ. ಹಾಗಾಗಿ ಮುಂದಿನ ಶ್ಲೋಕದಲ್ಲಿ ಈ ಚತುರ್ವಿಧ ಭಜಂತೆ ಮಾಂ ಜನ ಸುಕೃತಿಂ ಅರ್ಜುನ ಅರ್ಥ ಜಿಜ್ಞಾಸು ಅರ್ಥಾತಿ ಜ್ಞಾನಿ ಚ ಭರತವರ್ಷ ಅಂದರು. ಅಂದರೆ ಯಾರು ನನ್ನನ್ನು ಧ್ಯಾನ ಮಾಡ್ತಾರ ಅಂದರೆ, ಎಲೈ ಭರತ ವಂಶದಲ್ಲಿ ಶ್ರೇಷ್ಠನಾದ ಅರ್ಜುನನೇ ಕೇಳು, ಯಾರು ಸುಕೃತಿ ಅಂದ್ರೇನು? ಪುಣ್ಯ ಕಾರ್ಯಗಳನ್ನು, ಉತ್ತಮ ಕಾರ್ಯಗಳನ್ನು ಮಾಡುವಂಥವರಿಗೆ ಸುಕೃತಿ ಅಂತ ಕರೆದಾರ. ಅಂಥ ಸುಕೃತಿಗಳಲ್ಲಿ ಮೊದಲನೆಯದು ಅರ್ಥಾತಿ, ಎರಡನೇದವನು ಜಿಜ್ಞಾಸು, ಮೂರನೇದವನು ಜ್ಞಾನಿ. ಹೀಗೆ 4 ಪ್ರಕಾರ ಭಕ್ತರು ಮಾತ್ರ ನನ್ನನ್ನು ಆಶ್ರಯ ಮಾಡುವರು, ನನ್ನ ಒಲಿಸಿಕೊಳ್ಳುವರು, ನನಗೆ ಶರಣಾಗತಿಯಾಗುವರೇ ವಿನಃ ಈ 4 ರೀತಿಯ ಭಕ್ತರನ್ನು ಬಿಟ್ಟರೆ ಉಳಿದವರು ಯಾರು ನನ್ನನ್ನು ಆಶ್ರಯ ಮಾಡಿಕೊಳ್ಳುವಂಥ ಶಕ್ತಿ ಇಲ್ಲ. ಶಕ್ತಿ ಇಲ್ಲ ಅಂದ್ರೇನು? ದೇಹದ ತೂಕ ಇಲ್ಲ ಅಂತ ಅರ್ಥ ಅಲ್ಲ. ದೇಹದ ತೂಕ ಬೇಕಷ್ಟಾದ, ಒಳಗ ಪಾಪದ ಗುಣ ಅವ. ಅದಕ್ಕಾಗಿ ನನ್ನಿಂದ ದೂರನೇ ಮಾಡದವಿನ ಸಮೀಪ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನ ಇಲ್ಲಿ ಕೂಡ
ಭಗವದ್ ಆಚರಣೆಯಿಂದ ಮಾಯವನ್ನು ದಾಟಬೇಕೆಂಬ ಬುದ್ಧಿ ಎಲ್ಲರಿಗೂ ಬರುವುದಿಲ್ಲ, ಅವರಲ್ಲಿ ಹುಟ್ಟೋದಿಲ್ಲ. ಪ್ರಪಂಚದಲ್ಲಿ ದುಷ್ಕೃತಿಗಳು ಸುಕೃತಿಗಳು ಅಂತ ಎರಡು ಭಾಗ. ಸುಕೃತಿಗಳಂದ್ರೆ ಪುಣ್ಯಾತ್ಮರು, ದುಷ್ಕೃತಿಗಳಂದ್ರೆ ಪಾಪಾತ್ಮರು. ಈ ದುಷ್ಕೃತಿಗಳಿಗೆ ಯಾವುದನ್ನು ಆಶ್ರಯ ಮಾಡ್ತಾರಂದ್ರೆ ವಿಷಯ ಭೋಗಗಳೇ ಬೇಕವರಿಗೆ. ವಿಷಯ ಭೋಗದ ಅವಶ್ಯಕತೆ ಆದಿಲ್ಲ. ಯಾಕಂದ್ರೆ ಆ ಭೋಗದ ವಸ್ತುಗಳು ಇಲ್ಲದೆ ಇದ್ದರೆ ನನಗೆ ಸುಖನೇ ಇಲ್ಲ, ಆನಂದವಿಲ್ಲ, ಬದುಕೇ ಇಲ್ಲ, ಬಾಳುವೆ ಇಲ್ಲ, ಜೀವನ ಇವೆಲ್ಲ ವ್ಯರ್ಥ ಅಂತ ತಿಳ್ಕೊಂಡಿರ್ತಾರೆ. ಹಾಗಾಗಿ ಅಂಥವರ ಆ ಭೋಗವನ್ನು ಪಡೆಯುವುದಕ್ಕಾಗಿ, ಆ ಭೋಗದ ಕೊರತೆ ಅದಲ್ಲ, ಆ ಭೋಗವನ್ನು ಪಡೆಯುವುದಕ್ಕಾಗಿ ಅವರು ತಿಂದು ತಿರುಗಿ ಜೀವಿತವನ್ನು ಮುಗಿಸಿಕೊಳ್ಳುತ್ತಾರೆ. ಅವರಿಗೆ ಪಾರಮಾರ್ಥದ ಚಿಂತೆಯೇ ಉಂಟಾಗುವುದಿಲ್ಲ. ಬೆಳಗ್ಗೆದ್ರೆ ಲೆಕ್ಕಾಚಾರ, ಬೆಳಕಾದ್ರೆ ಲಾಭ ನಷ್ಟ, ಬೆಳಕಾದರೆ ಏನು ಮಾಡಬೇಕು, ಏನು ತಿನ್ನಬೇಕು, ಅದೆಲ್ಲವನ್ನು ಅನುಭವಿಸಿ ಆನಂದ ಪಡಬೇಕು ಅಂತ ಹಗಲೆರಳು ಅದೇ ಚಿಂತೆಯನ್ನು ಮಾಡುವವರಿಗೆ ಭಗವತ್ ಚಿಂತನೆ ಎಲ್ಲಿಂದ ಮಾಡೋಕ್ಕಾಗ್ತದೆ? ಅದಕ್ಕೆ ಇವರಿಗೂ ಸಾಧ್ಯ ಇಲ್ಲ. ಮತ್ತೆ ಸಗಣಿಯ ಹುಳವನ್ನು ಬೆಲ್ಲದಲ್ಲಿ ಇಟ್ಟರೆ ಸತ್ತು ಹೋಗುತ್ತದೆ. ಅವ್ರ ಹಣೆಬರ ಹೆಂಗಂದ್ರೆ ಅದು ನೋಡಿ ಪರೀಕ್ಷೆ ಮಾಡಿ ನೋಡಿರ್ಬೇಕಾದ್ರೆ ಅದು ಸತ್ತ ಹೋಗ್ತದೆ. ಬೆಲ್ಲದಲ್ಲಿಟ್ಟರೆ ಸತ್ತು ಹೋಗುತ್ತದೆ. ನೀವು ನಿಶ್ಚಯ ಮಾಡ್ರಿ. ದುಷ್ಟಾತ್ಮರು, ದುರ್ಬುದ್ಧಿ, ದುಷ್ಟರು, ಪಾಪಿಗಳಲ್ಲ, ಅವರು ಸತ್ಸಂಗಕ್ಕೆ ಬಂದರೆ ಸತ್ತಂಗ ನೋವಾಗ್ತದೆ, ಸತ್ತ ಹೋಗ್ತಾರ. ಈ ರೀತಿ ವ್ಯತ್ಯಾಸ ಇದ್ದಾಗ ಇವರ ವಿಷಯವು ಹಿಂದೆ ಸಾಂಗೋಪಸಾಂಗವಾಗಿ ಹೇಳ್ತಾ ಬಂದು ಮುಂದೆ ಇವರ ಮನುಷ್ಯ ಸಮಾಜದಲ್ಲಿ ಸುಕೃತರೆಂದು ಮತ್ತೊಂದು ತರಗತಿ ಇದೆ. ಇಲ್ಲಿ ದುಷ್ಕೃತಿ ಮಂದಿ, ಪಾಪದ ಮಂದಿ ಹೇಳಿತು. ಇನ್ನೊಂದು ಭಾಗ ಸುಕೃತಿಗಳು. ಸಂಖ್ಯೆಯಲ್ಲಿ ಅವರು ಬಹಳವಾಗಿ ತೋರಿದರೂ ಅವರ ಇರುವಿಕೆಗೆ ಸಂದೇಹವಿಲ್ಲ. ಇವರಿಗಾಗಿಯೇ ಗಾಳಿ ಬೀಸುತ್ತದೆ, ಇವರಿಗಾಗಿಯೇ ಮಳೆ ಸುರಿಯುತ್ತದೆ, ಇವರ ಸೇವೆಗಾಗಿಯೇ ಭೂಮಿಯೇ ನಿಂತಿರುತ್ತದೆ, ಇವರ ತೃಪ್ತಿಗಾಗಿಯೇ ಪೈರುಗಳು ಬೆಳೆಯುತ್ತವೆ, ಇವರು ಪ್ರಪಂಚಕ್ಕೆ ಮಾರ್ಗದರ್ಶಿಗಳು. ಜಪಮಾಲೆಯಲ್ಲಿರುವ ಶಿಖಾಮಣಿಯಂತೆ ಇವರು ಲೋಕಭೂಷಣರು. ಈ ಸುಕೃತಿಗಳು ಅಂದರು. ಇವರು ಲೋಕಕ್ಕ ಭೂಷಣ ನೋಡಿವರು. ಅವರು ಇದನ್ನ ನೋಡ್ತಾರೆ. ಏನಂದ್ರೆ ಗಾಳಿ ಬೀಸ್ತದ ಭಗವಂತಂದೆ, ಭೂಮಿ ನಿಂತದ ಭಗವಂತಂದೆ, ಅದೇ ಇಳೆ ನಿಮ್ಮದಾನ ಬಿಳೆ ನಿಮ್ಮದಾನ. ಇಂಥ ವಿಚಾರ ಬಂದಂಥ ಪುಣ್ಯಾತ್ಮರಲ್ಲಿ 4 ಭಾಗ ಮಾಡಿದ್ರು. ಮತ್ತೀಗ ಪಾಪಿಗಳಲ್ಲಿ ಭಾಗ ಮಾಡಿಲ್ಲ. ಅವರು ಒಂದೇ ಕಡೆ ಸಗಣಿಯ ಹುಳು ಚಿಕ್ಕದೇ ಇರಲಿ ದೊಡ್ಡದೇ ಇರಲಿ ಬೆಲ್ಲದಲ್ಲಿ ಇಟ್ಟ ತಕ್ಷಣ ಸತ್ತು ಹೋಗ್ತದೆ. ಸಣ್ಣ ಪಾಪಿಗಳಲ್ಲಿ ದೊಡ್ಡ ಪಾಪನ ಮಾಡಿರಲಿ ಸತ್ಸಂಗದಲ್ಲಿ ಅವ್ರಿಗೆಷ್ಟು ನೋವು ಆಗ್ತದ, ಹುಳುಕ ಸತ್ತಂಗ ಹೆಂಗಾಗ್ತದ, ಸತ್ಸಂಗ ಅಷ್ಟು ದುಃಖ ಕೊಡ್ತದ. ಈ ಪುಣ್ಯಾತ್ಮನ 4 ಭಾಗದಲ್ಲಿ ಅವರು ಅನೇಕ ಜನ್ಮಗಳಿಂದಲೂ ಮಾಡಿದ ಪುಣ್ಯ ಕರ್ಮದ ವಾಸನೆಯಿಂದ ಅವರ ಸ್ವಭಾವವು ಪುಣ್ಯಮಯವಾಗಿ ಬಿಟ್ಟಿದೆ. ಏನು ಸ್ವಭಾವ ಮಗಳದು, ಏನು ಸ್ವಭಾವ ಮಗಂದು, ಏನು ಸ್ವಭಾವ ಸೊಸೆ ಅಂತೀವಿಲ್ಲ. ಎಲ್ಲರಿಗೆ ಅಂತೀವೇನು?
ಎಲ್ಲೋ ಕೆಲವು ಜನಕ್ಕೆ ನಿಮ್ಮ ಮಗ ಎಂಥ ಸ್ವಭಾವ, ನಿಮ್ಮದೆಂಥ ಸ್ವಭಾವ, ಆ ಸ್ವಭಾವ ಈ ಜನ್ಮದಲ್ಲಿ ತಾನಾಗಿ ಬಂದಿಲ್ಲ. ಹಿಂದಿನ ಅನೇಕ ಜನ್ಮಗಳ ಸಂಸ್ಕಾರದಿಂದ ಈ ಉತ್ತಮವಾದ ಸ್ವಭಾವ ಬಂದಿರ್ತದೆ. ನಾವು ಮಕ್ಕಳಿಗೆ ಹೇಳ್ತೀವಲ್ಲ, ಮಂದಿ ನೋಡಿ ಕಲಿರೋ, ಮಂದಿ ನೋಡಿ ಕಲಿರೋ. ಮಂದಿನ ನೋಡಿ ಕಲಿಯೋದಲ್ಲ, ಇದು ಮೂಡಿ ಬರೋದಲ್ಲ. ಮನಸ್ಸಿನಲ್ಲಿ ಮೂಡಿ ಬರೋದು ಬೇರೆ, ನೋಡಿದರೆ ಬರೋದು ಬೇರೆ. ಹೀಗಾಗಿ ನಾವು ವಿಚಾರವನ್ನು ಮಾಡ್ತಾ ಮಾಡ್ತಾ ಹೋದರೆ ಈ ಸ್ವಭಾವ ಪುಣ್ಯಮಯ. ತಾಯಿಯ ಗರ್ಭದಲ್ಲಿ ತಾನಿದ್ದ ವೇಳೆಯಳು ಅಲ್ಲಿ ಹೇದ ಅತಿ ಬಾಧೆಗೆ ನೊಂದು ಪೇಸುತಿಹ. ಅದರಂತೆ ಅಲ್ಲಿ ಎರಡು ಭಾಗ ಅವ. ಒಂದು ಲಿಂಗತನುವಿನ ಹಿಂದಿನ ಜನ್ಮದಲ್ಲಿ ನೀವೆಲ್ಲರ ಮಾಡಿದ ಪುಣ್ಯ ಕರ್ಮದ ಫಲ ಏನದ, ಅದು ಹುಟ್ಟುವಾಗ ನಮಗ ಪ್ರಾರಂಭದಲ್ಲಿ 2-3 ಶರೀರ ಇರ್ತಾವ. ಒಂದು ಸ್ಥೂಲ ಶರೀರ ಕಾಣ್ತದಿಲ್ಲ, ಸೂಕ್ಷ್ಮತನು ಲಿಂಗತನು ಅನ್ನೋದು ಕಾಣೋದಿಲ್ಲ. ಕಾರಣ ಶರೀರ ಅಂತೂ ಅದು ಅವಸ್ಥೆಯಲ್ಲಿ ಲಯ ಆಗ್ತದೆ. ಈ ಒಂದು ಹಿಂದಿನ ಜನ್ಮದಲ್ಲಿ ಆ ಪ್ರಾಣಿ ಅನಂತ ಪುಣ್ಯ ಕಾರ್ಯಗಳನ್ನು ಮಾಡಿ, ಪುಣ್ಯ ಕರ್ಮಗಳನ್ನು ಮಾಡಿ, ಏನು ಜಗತ್ತದ, ಏನು ಸೃಷ್ಟಿ ಅದ, ಭೂಮಿ ಪರಮಾತ್ಮ ನಮಗಾಗಿ ಮಾಡ್ಯಾನ, ನೀರು ಪರಮಾತ್ಮ ನನಗಾಗಿ ಮಾಡ್ಯಾನ, ಗಾಳಿ ಬೆಳಕು ಎಲ್ಲವೂ ಕೂಡ ಭಗವಂತ ನಮಗಾಗಿ ಎಷ್ಟು ಸುಂದರವಾಗಿ ಮಾಡ್ಯಾನ. ಅಂತ ಜಗತ್ಕರ್ತನಿಗೆ ಶರಣಾಗತಿ ಅಂತ ಇಟ್ಟುಕೊಂಡು ಆ 5ಕ್ಕೂ ಯಾವುದೇ ಅನ್ಯಾಯ ಮಾಡದೆ, ಆ 5ಕ್ಕೂ ಅನ್ಯಾಯ ಮಾಡಿದವನು ಪಾಪಿ ನೋಡು. ಭೂಮಿಗೆ ಅನ್ಯಾಯ ಮಾಡೋನು ಮಹಾಪಾಪಿ. ಅದ್ರಾಗ ಅಂಥ ಪುಣ್ಯ ಕರ್ಮದಿಂದ ಹಿಂದಿನ ದೇಹವನ್ನು ಬಿಟ್ಟ, ಆದರೆ ಆ ಪುಣ್ಯ ಕರ್ಮದ ವಾಸನೆ ಸೂಕ್ಷ್ಮ ತನುವಿನಲ್ಲಿರ್ತಾವ. ಆ ಸ್ಥೂಲ ದೇಹ ಮುಂದಿನ ಜನ್ಮಕ್ಕೆ ಸ್ಥೂಲ ದೇಹ ಬದಲಾವಣೆ ಆಗ್ತದ. ಹೀಗಿದ್ದಂಥ ಶರೀರ ಏನದ, ಈ ಉದ್ದ, ಈ ಅಗಲ, ಈ ಬಣ್ಣ ಮುಂದಿನ ಶರೀರಕ್ಕೆ ಬರೋದಿಲ್ಲ, ಬದಲಾವಣೆ ಆಗುತ್ತೆ. ಆದರೆ ಲಿಂಗತನುವಿನಲ್ಲಿ ಇರುವಂಥ ಪಾಪ ಪುಣ್ಯ ಸಂಸ್ಕಾರ ಅವು ಬದಲಾವಣೆ ಆಗೋದಿಲ್ಲ. ನೀನು ಯಾವ ಶರೀರವನ್ನು ತೊಡು ಅದರಲ್ಲೇ ಬಂದು ಸೇರ್ತದೆ. ಆ ಪುಣ್ಯ ಯಾರಲ್ಲಿ ಸೇರಿದ ಅಂಥ ಪುಣ್ಯಾತ್ಮರಲ್ಲಿ ಗುರುಗಳಿಗೆ ಶರಣಾಗತಿಯಾಗಿ, ಪರಮಾತ್ಮನಿಗೆ ಶರಣಾಗತಿಯಾಗಿ ಈ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ಮುಕ್ತನಾಗಬೇಕು ಅನ್ನುವಂಥ ಗುಣ ಹುಟ್ಟಬೇಕಾಗಿತ್ತಂದ್ರೆ ಹಲವು ಜನ್ಮದ ಪುಣ್ಯ ಕಾರ್ಯ, ಒಂದು ಜನ್ಮದಲ್ಲ ಇದು. ಹೀಗೆ ಈ ಆ ಪುಣ್ಯ ಸಂಸ್ಕಾರದಿಂದಲೇ ಈ ಜನ್ಮದಲ್ಲಿ ಪುಣ್ಯ ಕರ್ಮದಲ್ಲಿಯೇ ಪ್ರವೃತ್ತಿ ಆಗ್ತಾರವರು. ಆ ಮಗ ಈ ಕಡೆ ಮಹಾತ್ಮ ಪೂಜಾ, ಧ್ಯಾನ, ಶರಣರು, ಸಂತರು, ನಯ ವಿನಯ ಇರ್ತಾವ. ಅದೇ ತಾಯಿ ಗರ್ಭದಲ್ಲಿ ಹುಟ್ಟಿದಂಥ ಇನ್ನೊಂದು ಮಗುವಿಗೆ ಆ ಸಂಸ್ಕಾರನೇ ಇರಂಗಿಲ್ಲ. ತಾಯಿ ಹೋಗ್ಬೇಕಿಲ್ಲ. ಆದರೆ ಈ ಮಗನಿಗೆ ಇಂಥ ಸಂಸ್ಕಾರ ಯಾಕ, ಮಗಳಿಗೆ ಆ ಸಂಸ್ಕಾರ ಯಾಕಂದ್ರೆ, ಸಂಸ್ಕಾರ ತಾಯಿ ತಂದೆ ಹುಟ್ಟಿನ ಮೇಲೆ ಕೊಡಬಹುದು, ಹುಟ್ಟೋದಕ್ಕಿಂತ ಮುಂಚೆ ನೀನು ಕೊಟ್ಟಿಲ್ಲ. ಅವರವರ ಮಾಡಿದ ಕರ್ಮ ಸಂಸ್ಕಾರಗಳೇ ಅವರು ಬೆನ್ನು ಹತ್ತ. ಹಾಗಾಗಿ ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಅವು ಬದಲಾವಣೆ ಆಗೋದಿಲ್ಲ. ಮತ್ತು ಹಿಂದಿನ ಜನ್ಮದಂತಿದ್ದೋ ಈಗಿಂದಂತಿದ್ದೋ ಹಿಂದಿಂದೆ ಅಂತ ಅರ್ಥ. ಹೀಗೆ ಇಂಥ ಸುಕೃತಿಗಳಲ್ಲಿ ಮೊದಲನೇವನು ಯಾರು ಅಂದರೆ ಅರ್ಥರು ಅಂತಂದ್ರು. ಮೊದಲನೇದವನು ಅರ್ಥರು. ಅರ್ಥ ಅಂದರೆ ಇಲ್ಲಿ ಧನ ಅಂತನೂ ವಿಚಾರ ಆಗ್ತದೆ. ಪರಂಪರೆಗಳು ಅಂತ ಅರ್ಥ ಮಾಡಬೇಕು. ಅಂದರೆ ಪರಂಪರೆ
ನಾವು ಹಿಂದಿನ ಜನ್ಮದ ಪರಂಪರೆಯಿಂದ ಇಲ್ಲಿಗೆ ಬಂದೀವಿ. ಅಷ್ಟು ಜನ್ಮದಲ್ಲಿ ಪಾಪದಿಂದ ಪಾರಾಗಿ ಈ ಮಟ್ಟಕ್ಕೆ ಬಂದೀವಂದ್ರೆ ನಮ್ಮಂಥ ಪುಣ್ಯಾತ್ಮರು ಯಾರಿಲ್ಲ, ನಿಮ್ಮಂಥವ್ರು ಯಾರಿಲ್ಲ. ಅಷ್ಟು ಜನ್ಮದ ಪಾಪದಿಂದ ದಾಟಿ ಬರಬೇಕಲ್ಲ, ಪುಣ್ಯ ಮಾಡ್ಬೇಕಾದ್ರೆ ಪಾಪ ದಾಟಿ ಬರಬೇಕಲ್ಲ. ಮತ್ತೆ ಈಗೆಲ್ಲ ಪಾರಮಾರ್ಥದ ಪರಮಾತ್ಮನ ಕಡೆ, ಗುರುನಾಥನ ಕಡೆ, ಶಾಸ್ತ್ರದ ಕಡೆ ಗಮನ ಆಗ್ಯದಂದ್ರೆ ಎಷ್ಟು ದಾಟಿ ಈ ಜನ್ಮದಲ್ಲಿ ಬಂದಿರಿ ಅಂತ ದೊಡ್ಡ ಪುಣ್ಯ ಅಂತದ್ದು. ಹೀಗೆ ಆ ದುಃಖಗಳ ನಿವೃತ್ತಿಗಾಗಿ ಪರಮಾತ್ಮನನ್ನು ಪ್ರಾರ್ಥಿಸುವ. ಅನಂತ ಹಿಂದಿನ ಜನ್ಮದ ಕೆಲವು ದುಃಖನಿರ್ತಾವ. ಬರೇ ಪಾಪ ಇರಕ್ ಬರಂಗಿಲ್ಲ, ಬರೀ ಪುಣ್ಯ ಇರಕ್ ಬರಂಗಿಲ್ಲ. ಪಾಪ ಪುಣ್ಯ ಮಿಶ್ರ ಇರ್ತದೆ ನೋಡ್ರಿ, ಯಾರಿಗಾದ್ರೂ ವಿದ್ಯೆ. ಕೆಲವರಿಗೆ ಪಾಪನೇ ಹೆಚ್ಚಿರ್ತದ, ಪುಣ್ಯ ಚೂರಿರ್ತದ. ಕೆಲವರು ಪುಣ್ಯ ಬಹಳ ಮಾಡಿರ್ತಾರೆ, ಹಿಂದೆ ಎಲ್ಲೋ ಸ್ವಲ್ಪ ಪಾಪ ಆಗಿರ್ತದೆ. ಯಾಕಂದ್ರೆ ಬರೇ ಪುಣ್ಯ ಪಾಪ ಮಾಡಕ್ ಬರೋದಿಲ್ಲ. ಆ ಪುಣ್ಯಾತ್ಮಲ್ಲಿ ಸ್ವಲ್ಪ ಏನಾದರೂ ಪಾಪದ ವಿಚಾರಗಳು, ಪಾಪದ ದೋಷಗಳು ತನ್ನಲ್ಲಿದ್ದರೆ ಆ ಪಾಪದ ದುಃಖಗಳನ್ನು ಭಗವಂತ ನನಗೆ ನಿವೃತ್ತಿ ಮಾಡು, ಅವುಗಳೆಲ್ಲವನ್ನ ಕಳೆದು ಬಿಡು ಅಂತ ಪರಮಾತ್ಮನಿಗೆ, ಗುರುನಾಥನಿಗೆ ಶರಣಾಗತನಾದವರು ಇವರು ಮೊದಲನೇದವರು. ಇವರಿಗೆ ಭಕ್ತರು ಅಂತ ಕರೆದರು. ಯಾರು? ಭಕ್ತರು. ಇಲ್ಲಿ ವಿಭೂತಿ, ಕುಂಕುಮ, ಜನಿವಾರ, ಲಿಂಗ ಇವಿರಬಾರ್ದಂತ ಅರ್ಥ ಅಲ್ಲ. ಇವನಷ್ಟೇ ಹಾಕಿದರೆ ಅವರು ಭಕ್ತರಂತ ಅನ್ನಂಗಿಲ್ಲ. ಒಳಗೆ ಈ ಭಾವನೆ ಇರಬೇಕು, ನನ್ನ ಸರ್ವ ಪಾಪಗಳನ್ನು ಕಳೆದು ಬರೇ ಪುಣ್ಯದಲ್ಲೇ ನನ್ನ ಇಡು ಭಗವಂತ ಅನ್ನುವ ಪ್ರಾರ್ಥನೆ ಮಾಡುವನು, ಬೇಡಿಕೊಳ್ಳುವನು ಮೊದಲನೇದವನು ಅವನು ಭಕ್ತ. ಮತ್ತೆ ಇನ್ನು ಕೆಲವು ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಯಾವುದೇ ಒಂದು ರೀತಿಯ ದುಃಖವೂ ಇದ್ದೇ ಇದೆ. ಪ್ರಪಂಚದ ಜಗತ್ತಿನಲ್ಲಿ ಅಚ್ಚ ಸುಖಿಗಳು ಯಾರಾನ ಇದ್ದೀರೇನೋ ಅಂತ ಮಹಾತ್ಮರು ಕೈ ಎತ್ತಿ ಹೇಳಿದ್ರೆ, ಭಗವಂತನೇ ಕೇಳಿದ್ರು ಕೂಡ ಇದ್ದೀವಿ ಅನ್ನುವಂಥ ವ್ಯಕ್ತಿಗಳು ಯಾರಿಲ್ಲ. ಏನಾದರೂ ಒಂದು ಇದ್ದೇ ಇರ್ತದೆ. ಇದ್ರೂ ಕೂಡ ಅಂತಹ ಸಮಯದಲ್ಲಿ ಬೇರೆಯವ್ರಿಗೆ ಏನಿಲ್ಲ, ಪುಣ್ಯದ ಬಲ ಅದ, ಪಾಪ ಅಂತೂ ಯಾವುದಿಲ್ಲ. ಆದರೆ ಅವರಿಗೆ ಒಂದು ರೀತಿಯಿಂದ ದುಃಖ ಅದ. ಏನು ದುಃಖ? ಶರೀರವು ರೋಗಮಯ. ಶರೀರ ಇರೋದಕ್ಕೆ ರೋಗ ಬರೋದು ಯಾರಿಗೆ? ಶರೀರ ಬರ್ತದ. ಈ ಶರೀರ ಯಾವಾಗ ರೋಗ ಆಯ್ತಿಲ್ಲ, ಪ್ರಪಂಚವು ದುಃಖಮಯ. ಪ್ರಪಂಚ ದುಃಖ ಯಾವಾಗ ಕಾಣ್ತದ ನಮಗ ಅಂದ್ರೆ, ಶರೀರಕ್ಕೆ ಯಾವಾಗ ರೋಗ ಬರ್ತಾವ ಆವಾಗ ಪ್ರಪಂಚ ದುಃಖಮಯವಾಗಿ ಕಾಣ್ತದ. ಶರೀರ ಚಲೋ ಇದ್ದಾಗ ಆ ದುಃಖಮಯವಾಗಿದ್ದಂಥ ಪ್ರಪಂಚ ನೀನು ಸುಖಮಯವಾಗಿ ಕಂಡಿತ್ತು ನೋಡು. ಮೊದಲು ಎಲ್ಲ ಸರಿಗೆ ಅದಲ್ಲ, ಪುಣ್ಯದ ಬಲ ಅದ, ಮತ್ತು ಶರೀರ ಆರೋಗ್ಯ ಅದ, ಜಗತ್ತ ಪ್ರಪಂಚ ಏನು ಅಂದವನು. ಆದರೆ ಪ್ರಾಜ್ಞರ ಅಭಿಪ್ರಾಯ, ಬಲ್ಲವರ ಅಭಿಪ್ರಾಯ, ಇದು ಕೂಡ ದುಃಖ. ಶರೀರ ರೋಗದಿಂದ ದುಃಖ ಕೊಡ್ತದ. ಆವಾಗ ಲೋಕಂ ಶೋಕ ಹಂತಂ ಚ ಸಮಸ್ತಂ ಅಂತ ಶಂಕರಾಚಾರ್ಯರು, ಭಗವತ್ಪಾದರು ಅವರ ಅನುಭವದಲ್ಲಿ ಹೇಳ್ತಾರ. ಆದರೂ ಕೂಡ ಇದು ಸಹಜವಾಗಿ ಶರೀರ ಎಲ್ಲಿ ಅದ ಅಲ್ಲಿ ರೋಗ ಅದ ನೋಡ್ರಿ. ರೋಗ ಇಲ್ಲದಂಥ ಶರೀರವೇ ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ರೋಗ ಇಲ್ಲದ ಶರೀರ ಯಾರಿಗಾದ? ರೋಗ ಇದ್ದಲ್ಲಿ ಶರೀರ, ಶರೀರ ಇದ್ದಲ್ಲಿ ರೋಗ ಇರೋದೆ. ಆದರೂ ಕೂಡ ಆ ಭಕ್ತರ ಆದ ಮೇಲೆ ಮೇಲಿನವನು ಏನು ಮಾಡ್ತಾನಂದ್ರೆ, ದುಃಖ ಬಂದಾಗ ದುಃಖದ ನಿವೃತ್ತಿಗಾಗಿ ಪರಮಾತ್ಮನ ಕಡೆ ತಿರುಗುವ ಸದ್ಬುದ್ಧಿಯು ಎಲ್ಲರಿಗೆ ಉಂಟಾಗಲಾರದು.
ಅಂಥ ಸಮಯದಲ್ಲಿ ಭಗವಂತನ ಕಡೆ ಹೋಗು ಭಗವಾನ್, ನೀನೇ ರಕ್ಷಣೆ ಮಾಡಂತ ಭಕ್ತರಲ್ಲಿ ಏನಿತ್ತಲ್ಲ ಆ ಭಾವನೆ ಕೂಡ ದುಃಖ ಬಂದಾಗ ಎಲ್ಲಿ ಶಾಸ್ತ್ರ, ಎಲ್ಲಿ ಗುರು, ಎಲ್ಲಿ ದೇವರು, ಎಲ್ಲಿ ಪರಮಾತ್ಮ ಅನ್ನುವಂಥ ಭಾವನೆ ಬರ್ತದೆ, ಸಹಜವಾಗಿ ಬರ್ತದ. ಅದಕ್ಕಾಗಿ ಭಕ್ತರಲ್ಲದ ಸಾಮಾನ್ಯ ಮಾನವರು ದುಃಖ ನಿವೃತ್ತಿಗಾಗಿ ಮತ್ತೊಬ್ಬ ಮಾನವನ ಮುಂದೆ ಕೈ ಹೊಡುತ್ತಾರೆ ವಿನಃ ಈಶ್ವರನ ಕಡೆಗೆ ಹೋಗಲಾರವರು. ಈ ರೋಗ, ಶರೀರ ರೋಗಕ್ಕೆ ಮತ್ತೊಬ್ಬರ ಕೈ ಹೊಡೆದು, ಮತ್ತೊಬ್ಬರ ಕಾಲು ಹಿಡಿದು, ಮತ್ತೊಬ್ಬರಿಗೆ ಶರಣಾಗತರಾಗಿ ಏನನ ಮಾಡಪ್ಪ, ಏನಾದ್ರಾಗಲಿ ನಿನಗೆ ಬಿಟ್ಟಿದ್ದು ನೋಡು, ನೀನೇ ನನಗೆ ಇದನ್ನು ಕಡಿಮೆ ಮಾಡಬೇಕು, ಈ ರೋಗ, ಈ ದುಃಖ ಅಂತ ಶರಣಾಗತರಾಗಾರ. ಆದರೆ ನಿಜವಾದ ಭಕ್ತ ಏನು ಮಾಡ್ತಾನಂದ್ರೆ ಈಶ್ವರನ ಕಡೆ ಹೋಗುವನೇ ವಿನಃ ಜನಗಳ ಕಡೆ ಹೋಗಲಾರ. ಅವನು ಪರಮಾತ್ಮನ ಮೇನಲ್ಲ. ಹಂಗಾಗಿ ಪರಮಾತ್ಮನ ಮೇಲೇ ತನ್ನ ಎಲ್ಲ ಜವಾಬ್ದಾರಿಯನ್ನು ಹಾಕಿ ತಾನು ಖಾಲಿಯಾಗಿರ್ತಾನೆ. ಹಾಗಾಗಿ ಇಂಥ ಈ ಜನರ ಕಡೆ ಹೋಗುವಾಗ, ದುಃಖ ಬಂದಾಗ ಜನರ ಕಡೆ ಹೋಗುವುದನ್ನು ಬಿಟ್ಟು, ದುಃಖ ಬಂದಾಗ ಜನರನ್ನು ಬಿಟ್ಟು ಪರಮಾತ್ಮನ ಕಡೆಗೆ ತಿರುಗುವವರು ಪುಣ್ಯಾತ್ಮರು. ಅವರೇ ನೋಡಪ್ಪ ಪುಣ್ಯಶಾಲಿಗಳು. ಆದ್ದರಿಂದ ಇವನನ್ನು ಭಕ್ತನು ಸುಕೃತಿ ಅಂತ ಕರಿತು ಭಗವದ್ಗೀತೆಯಲ್ಲಿ ಅರ್ಜುನ. ಇಂಥವರಿಗೆ ಭಕ್ತ, ಎಂಥವ್ರಿಗೆ ಪುಣ್ಯಾತ್ಮ. ನಮಗೂ ಬಹಳ ಸಲ ಜನ ಕೇಳ್ತಾರೆ, ಫೋನ್ ಮಾಡ್ತಾರೆ, ನಿಮ್ಮ ಆರೋಗ್ಯದ ಕಡೆ ಲಕ್ಷ್ಯ ಕೊಡ್ರಿ, ದೇಹದ ಕಡೆ ಸ್ವಲ್ಪ ಲಕ್ಷ್ಯ ಕೊಡ್ರಿ ಅನ್ನುವಂಥ ಪ್ರೀತಿಯ ಪ್ರೇಮದ ಮಾತುಗಳನ್ನು ಹೇಳುವರು ನಮ್ಮ ಭಕ್ತವೃಂದದಲ್ಲಿ ಬಹಳ ಜನ ಉಂಟು. ಮಾತೆತ್ತಿದ್ರೆ ನಿಮ್ಮ ಆರೋಗ್ಯದ ಕಡೆ ಲಕ್ಷ್ಯ ಕೊಡ್ರಂತ. ಅವರೊಂದು ಭಕ್ತಿ, ಒಂದು ಪ್ರೀತಿ, ಒಂದು ಪ್ರೇಮ ಇರಲಿ. ಅದು ನಾನು ಸುಮಾರು ವರ್ಷದಿಂದ ಹೇಳಕತ್ತೀನಿ, ಈಗಲ್ಲ. ಅವಾಗ ಸಣ್ಣ ಸಣ್ಣ ರೋಗ ಇದ್ದು ನಮ್ಗೆ, ಆವಾಗಿನಿಂದ ನಾ ಹೇಳಕತ್ತೀನಿ. ಒಬ್ಬ ಶ್ರೀಮಂತರ ಮನೆಯಲ್ಲಿ ಕೆಲಸ ಮಾಡುವಂಥ ಕೆಲಸಗಾರ ಅಥವಾ ಲೆಕ್ಕವನ್ನು ಮಾಡುವಂಥ ಒಬ್ಬ ಲೆಕ್ಕಾಧಿಕಾರಿ ಇರ್ತಾರೆ, ಗುಮಾಸ್. ಆ ಶ್ರೀಮಂತ ಆ ಗುಮಾಸ್ತನನ್ನ ಎಷ್ಟು ವಿಶ್ವಾಸ ಮಾಡ್ತಾನಂದ್ರೆ ತನ್ನ ಇಡೀ ಎಲ್ಲ ವ್ಯವಹಾರವನ್ನು ಆತನಿಗೆ ಕೊಟ್ಟು ತಾನು ಸುಮ್ಮನೆ ಇರ್ತಾನೆ. ಎಲ್ಲ ಜವಾಬ್ದಾರಿ ಅವನಿಗೆ, ಯಾಕಂದ್ರೆ ವಿಶ್ವಾಸಕ ಸರಿ ಮಾಡ್ಕೊಂಡು ಹೋಗ್ತಾನಪ್ಪ, ಇವನ ಮೇಲೆ ವಿಶ್ವಾಸ ಆದ ಅನ್ನೋ ಭಾವ ಇತ್ತು ಅಂದರೆ ಅವನು ಒಂದು ಸಲ ತನ್ನ ಯಾವುದೇ ಕಾರ್ಯದ ನಿಮಿತ್ತವಾಗಿ ಕೆಲಸ ಮಾಡೋಕ್ಕೆ ಆಗೋದಿಲ್ಲ, ನನಗೆ ತೊಂದರೆ ಆಗ್ತದ ಅಂತ ಆ ಶ್ರೀಮಂತನಿಗೆ ಹೇಳ್ದ. ನಾನು ಕೆಲಸವನ್ನು ಬಿಡುತ್ತೇನೆ ಸ್ವಾಮಿ ಅಂದ. ಆವಾಗ ಆ ಶ್ರೀಮಂತ ಒಪ್ತಾನೇನು? ಅದೊಂದು ಮಾತು ಆಡೋದರ ಬಿಟ್ಟು ಬೇರೆ ಮಾತಾಡೋ, ನಿನಗೆ ಅಷ್ಟು ಕೆಲಸ ಮಾಡೋಕ್ಕೆ ಭಾರ ಆದರೆ ಅದರ ಕಡಿಮೆ ಮಾಡು, ಆದರೆ ನನ್ನಿಂದ ಮಾತ್ರ ನೀನು ದೂರ ಆಗೋದು ಬೇಡ, ನಮ್ಮನ್ನು ಬಿಟ್ಟು ಹೋಗಬೇಡ ಅಂತ ಅದರ ಕಷ್ಟ ಸುಖ ಎಲ್ಲ ಕೇಳ್ತಾನೆ. ಯಾಕೆ ಈ ನಿರ್ಣಯಕ್ಕೆ ಬಂದು? ಈ ಮನೆ ಕಡೆ ಸಮಸ್ಯೆ ಅದು, ದೇಹದ ಸಮಸ್ಯೆ ಅದು, ಅಥವಾ ಹಣದ ಸಮಸ್ಯೆ ಅದು, ಇನ್ನು ಸಂಬಳದ ಸಮಸ್ಯೆ ಅದು, ಏನಾದ್ರು ಹೇಳು, ಅದನ್ನು ಬಗೆಹರಿಸ್ತೀನಿ, ಆದ್ರೆ ನೀ ಬಿಡಂಗಿಲ್ಲ ಅಂತಾನಿಲ್ಲ. ಮತ್ತು ಇಲ್ಲಿ ಸಾಮಾನ್ಯ ಒಬ್ಬ ಶ್ರೀಮಂತ ವಿಶ್ವಾಸದಿಂದ ಕಾರ್ಯ ಮಾಡುವಂಥ ಒಬ್ಬ ಗುಮಾಸ್ತಗ ಎಷ್ಟು ಆಶ್ವಾಸನೆ ಕೊಡ್ತಾನ ಅಂದಮೇಲೆ ಅದೇ ವ್ಯಕ್ತಿ ಎಂದ ಆತನಿಗೆ ಬೇಡ ಆದ ಆ ಕ್ಷಣದಲ್ಲಿ ನಾ ಹೋಗ್ತೀನಂದು ಹೇಳೋದೇ ಬೇಕಾಗಿಲ್ಲ, ತಾನಾಗೆ ತೆಗೆದಾಗ್ತಾನೆ.
ತಾನಾಗ್ತೈತೇನಿಲ್ಲ. ಯಾಕಪ್ಪ? ಈ ಕೆಲಸ ಇಲ್ಲ ಅಂತ, ವ್ಯವಹಾರ ಕೆಲಸ ಏನಿಲ್ಲ, ಅದಕ್ಕಾಗಿ ಅವಶ್ಯಕತೆ ಇಲ್ಲ, ನೀನು ಹೋಗಬಹುದು ಅಥವಾ ಬಿಡಬಹುದು ಅಂತ ಹೇಳ್ತಾನಿಲ್ಲ. ಅದರಂತೆ ನಾವೆಲ್ಲರೂ ಪರಮಾತ್ಮನ ಕಡೆ ಜವಾಬ್ದಾರಿ, ಗುರುನಾಥನ ಕಡೆ ಜವಾಬ್ದಾರಿ ಹಾಕದಪ್ಪ. ನಮ್ಮಲ್ಲಿ ಏನಾದರೂ ಅವಶ್ಯಕತೆ ಆದ ಸಮಾಜಕ್ಕಾಗಲಿ, ಜಗತ್ತಿಗಾಗಲಿ, ನಮಗಾಗಲಿ ಒಳ್ಳೇದು ಆಗ್ತದ ಅನ್ನೋಷ್ಟು ವಿಶ್ವಾಸ ಇರೋವರೆಗೂ ಆ ಪರಮಾತ್ಮ ನಮ್ಮನ್ನು ಕೈ ಬಿಡಂಗಿಲ್ಲ, ಕೈ ಹಾಕ್ಬಿಡ್ತಾನ. ಹಾಗಾಗಿ ನಾವೆಲ್ಲ ಭಾರ ಎಲ್ಲಿ ಹಾಕೋದಂದ್ರೆ ಭಗವಂತನ ಮೇಲೆ ಭಾರ ಹಾಕೋದು. ನಾವು ಹೋಗ್ತೀವಿ ಅನ್ನಕ್ಕೆ ನಮ್ಮ ಕೈಯಲ್ಲಿಲ್ಲ, ಇರ್ತೀವಿ ಅನ್ನಕ್ಕೆ ನಮ್ಮ ಕೈಯಲ್ಲಿಲ್ಲ. ಆದರೆ ಆ ಪರಮಾತ್ಮನ ಕಡೆ ಮಾತ್ರ ಲಕ್ಷ್ಯ ಅನ್ನೋದು ಯಾವತ್ತೂ ನಿರ್ಲಕ್ಷ್ಯ ಆಗಬಾರ್ದು. ರೋಗ ಬಂದಾಗ ಬಹಳ ಕಷ್ಟ, ಬೇರೆ ರೋಗದ ಅನುಭವಗಳು ನಾನಾ ರೀತಿ ಆವ. ಒಂದು ಸಾಮಾನ್ಯ ತಲೆನೋವು ಬಂತು, ಇನ್ನೊಂದು ಹೊಟ್ಟೆ ನೋವು ಬಂತು. ಆ ಸಮಯದಲ್ಲಿ ಗರ್ಭಿಣಿಯರಿಗೆ ಎಷ್ಟು ದುಃಖ ಆಗ್ತದ, ಪುರುಷನಿಗೂ ಕೂಡ ಅಷ್ಟು ಕಷ್ಟ ಆಗ್ತದೆ, ಅಷ್ಟು ನೋವು ಆಗ್ತಾವ. ಆದ್ರೂ ಕೂಡ ಅನಿವಾರ್ಯ ಇದು. ಹಾಗಾಗಿ ಕಾರಣ ಏನ್ ಮಾಡ್ತದ? ಭಗವತಿ ಇತ್ತು ನಿಷ್ಕಾಮ್ಯ ಕರ್ಮ ಮಾಡ್ತಕ್ಕಂಥದ್ದು ಅಂತ. ಕಾಮ್ಯ ಕರ್ಮ ಬೇರೆ, ನಿಷ್ಕಾಮ್ಯ ಬೇರೆ. ಸಕಾಮ ಕರ್ಮವನ್ನ ಖಂಡಿಸುತ್ತದೆ ನಿಷ್ಕಾಮ್ಯ ಕರ್ಮ. ಇಲ್ಲಿವರೆಗೂ ಮಾಡು ಅಂತ ಹೇಳ್ತು, ಇನ್ಮೇಲೆ ನೀ ಮಾಡಿದನ್ನ ಖಂಡಿಸ್ತದ. ನೀ ಮಾಡಿದ ಯಾವುದೇ ಕರ್ಮದ ಫಲದ ಅಪೇಕ್ಷೆಯನ್ನ ಮಾಡಲಾರದೆ ಇರುವುದೇ ನಿಷ್ಕಾಮ ಕರ್ಮ, ಮತ್ತೇನಿಲ್ಲ. ಕರ್ಮ ಅಂತೂ ಮಾಡುತ್ತಲ್ಲ. ಪುಣ್ಯಾತ್ಮ ಪುಣ್ಯ ಕಾರ್ಯನ ಮಾಡ್ತಾನ. ನಾನು ಇಂತಹ ಪುಣ್ಯ ಕಾರ್ಯವನ್ನ ಮಾಡೀನಿ, ಅದರ ಫಲ ನನಗೆ ಇಷ್ಟು ವಾಪಸ್ ಇಂಥದ್ದು ಆಗಲಿ ಅಂತ ಬೈಕೆ ಇಲ್ಲದ್ದೇನದ, ಆ ಕರ್ಮವೇ ನಿಷ್ಕಾಮ ಕರ್ಮ. ಆ ಕರ್ಮ ಎಲ್ಲಿ ಕರ್ಕೊಂಡು ಹೋಗ್ತದೆ ನಿನ್ನ? ನಿಷ್ಕಾಮ್ಯ ಕರ್ಮ ಮೋಕ್ಷದ ಕಡೆ ಕರ್ಕೊಂಡು ಹೋಗ್ತದ, ಭಗವಂತನ ಕಡೆ, ಗುರುನಾಥನ ಕಡೆ. ಕಾಮ್ಯ ಕರ್ಮ ಎಲ್ಲಿ ಕರ್ಕೊಂಡು ಹೋಗ್ತದ ಅಂದ್ರೆ ಬಹಳ ಅಂದ್ರೆ ದೇವರ ಕಡೆ ಹೋಗೋದು, ಇಲ್ಲಂದ್ರೆ ಭೋಗದ ಕಡೆ ಹೋಗ್ತದ. ಭೋಗದ ಕಡೆ ಹೋಗೋದ, ಯೋಗದ ಕಡೆ ಕರ್ಕೊಂಡು ಹೋಗೋದಿಲ್ಲ. ಅದಕ್ಕಾಗಿ ಬಸವಾನಂದರು ಒಂದು ಮಾತು ಹೇಳ್ತಿದ್ರು, ಈ ಕರ್ಮವನ್ನು ನಿಷ್ಕಾಮ ಕರ್ಮ ಯಾಕೆ ಮಾಡಬೇಕು, ಹೆಂಗ ಮಾಡಬೇಕು ಅಂತ. ಈಗ ನಾವು ಯಾವುದೇ ಕರ್ಮವನ್ನು ಮಾಡ್ತೀವಿ, ನಾವು ಮಾಡಿದ್ದು ಮನದೊಳಗಿದ್ದ ಗುರುಸಿದ್ಧ ಮರೆಯಾಗೇನ ಮೊರಳೆ ಅಂದರು ಸರ್ಪಭೂಷಣ. ನಾವು ಯಾವುದೇ ಪ್ರತಿನಿತ್ಯ ಮಾಡುವಂಥ ಪಾಪದ ಕಾರ್ಯ, ಪುಣ್ಯದ ಕಾರ್ಯವನ್ನ ತಿಳಿಯುವಂಥ ಭಗವಂತನೇ ಒಳಗಾನ. ಮತ್ತು ಏನು ಇಲ್ಲಿ ಹೋಗಿ ಬೇಡುವುದು ಸಹಜ. ದೇವರಲ್ಲಿ ನೀನು ಬೇಡದಿದ್ದಿ, ದೇವತೆಗಳಲ್ಲಿ ಬೇಡದ ಬೇರೆ, ದೇವರಲ್ಲಿ ಬೇಡದ ಬೇರೆ, ಗುರುವಿನಲ್ಲಿ ಬೇಡದ ಬೇರೆ. ಮತ್ತು ಮೂರು ಭಾಗ. ದೇವರಲ್ಲಿ ನಾವು ಬೇಡೋದು ವಾಣಿಯಿಂದ ಬೇಡೋದು, ದೇವತೆಗಳಿಗೆ ಧ್ಯಾನದಿಂದ ಬೇಡೋದು, ಗುರುವಿನಲ್ಲಿ ಪರಮಾತ್ಮನಲ್ಲಿ ಜ್ಞಾನದಿಂದ ಪಡೆಯೋದು. ಮೂರು ಭಾಗ. ಅದಕ್ಕೆ ದೇವರಲ್ಲಿ ಹೋದ್ಮೇಲೆ ಕೇಳ್ತೇವಿಲ್ಲ ಅಲ್ಲ, ಇಂಥದ್ದು ಆಗಲಪ್ಪ ಅಂತ ಯಾಕೆ ಕೇಳ್ತೇವೆ ನಾವು? ಯಾಕಂದ್ರೆ ನಾವು ಕೇಳಿಕೊಂಡ್ರೆ ಅವ್ರಿಗೆ ಕೇಳ್ತದ, ಇಲ್ಲಂದ್ರೆ ಕೇಳಂಗಿಲ್ಲ ಅಂತ ಅನುಮಾನ ಅದ ನಮಗೆ. ಓದೋದು ದೇವರಲ್ಲಿಗೆ, ಆದ್ರೆ ಒಳಗೆ ಮನಸ್ಸು ಹೇಳ್ತದ ನನ್ನಲ್ಲಿ ಏನು ದುಃಖ ಆದಂತ ಈ ದೇವ್ರಿಗೆ ಗೊತ್ತಾಗಲ್ಲ ಅಂತೇಳಿ ತನ್ನ ದುಃಖ ಎಲ್ಲವೂ ಅವ್ರ ಮುಂದೆ ಹೇಳ್ತೇವೆ. ಹೇಳ್ತಿಲ್ಲ ಅವೆಲ್ಲ. ಇದು ಒಂದು ಭಾಗ. ಇನ್ನು ಭಕ್ತಿಯಿಂದ ಭಜಿಸುವಂತ ವ್ಯಕ್ತಿಗಳು ಕೂಡ ಅವರು ಬೇಡುವುದು ಬೇರೆ. ಅಂದ್ರೆ ಭಕ್ತಿ ಮಾಡಿದಾಗ ಮಾತ್ರ ದೇವರಿಗೆ ಗೊತ್ತಾಗ್ತದ, ನೀ ಭಕ್ತಿ ಮಾಡಲ್ಲ ಅಂದ್ರೆ ದೇವ್ರಿಗೆ ಗೊತ್ತಾಗಲ್ಲ.
ಸರ್ವವನ್ನ 84 ಲಕ್ಷ ಜೀವರಾಶಿಗಳ ಭಾವನವನ್ನ ಅರಿಯುವಂತ ತಿಳಿಯುವಂತ ಒಬ್ಬ ಪರಮಾತ್ಮನಿಗೆ ನಿನಗೆ ನೀನು ಕೊಡಬೇಕು, ನೀ ಏನು ಮಾಡಿದದಕ್ಕೆ ಫಲ ಏನು ಅಂತ ಅದಕ್ಕೆ ಗೊತ್ತಿಲ್ಲ ಭಗವಂತನಿಗೆ. ಅದಕ್ಕೆ ಕೇಳಿ ಸಣ್ಣವನಾಗಬೇಡ, ನೀಡಿ ಸುಮ್ಮನಿರೋದು ದೊಡ್ಡವನಾದಂಗ. ಕೇಳದೆ ಇದ್ರೆ ಅವನಿಗೆ ಗೊತ್ತಿಲ್ಲ ನೀ ಕೇಳಿದೆ ಕಾಮ್ಯ ಆಯ್ತು, ಕೇಳದೆ ಇದ್ರೆ ನಿಷ್ಕಾಮ್ಯ ಆಯ್ತು. ಸರಳ ಅಲ್ಲ. ಇಲ್ಲಿ ಕೇಳಿಲ್ಲ ಅಂದಮೇಲೆ ಕೊಡೋದು ಬಿಡ್ತಾನೆ ಅವನು. ಕೇಳಿಲ್ಲ ಅಂದ್ರೆ ಕೊಡೋದು ಬಿಡ್ತಾನೇನು? ಬ್ಯಾಂಕಿನಲ್ಲಿ ಖಾತೆಗಳಿರ್ತಾವ. ಕೆಲವು ಸಲ ಖಾತೆಯಲ್ಲಿ ದುಡ್ಡು ಅಕೌಂಟ್ ಇದ್ರೆ ಆ ದುಡ್ಡು ಇರಲಿ, ಸ್ವಲ್ಪನಿರಲಿ, ಹೆಚ್ಚಿರಲಿ, ಅಚಾನಕ್ ನಿಧನನಾದ್ರು ಸತ್ತು ಹೋದ್ರಂದ್ರೆ ಆ ಬ್ಯಾಂಕಿಗೆ ಆ ವ್ಯಕ್ತಿ ಅಂತ ಹೋಗೋದಿಲ್ಲ ನೋಡು, ಹೋಗ್ತಾನೇನು? ಮತ್ತೆ ಆ ವ್ಯಕ್ತಿ ಬಂದಿಲ್ಲ ಅಂತ ಬ್ಯಾಂಕಿನವರು ಆ ಖಾತೆಯಲ್ಲಿರುವಂತ ಹಣವನ್ನು ಬ್ಯಾಂಕಿಗೆ ಹಾಕೋದಿಲ್ಲ. ಅವ್ರೇನ್ ಮಾಡ್ತಾರೆ, ನೋಟಿಸ್ ಕೊಡ್ತಾರೆ. ನೋಟಿಸ್ ಜಾರಿ ಮಾಡ್ತಾರೆ, ಇಂಥ ಖಾತೆ ಸಂಖ್ಯೆಯಲ್ಲಿ ಇಷ್ಟು ದುಡ್ಡು ಇದೆ, ಸಂಬಂಧಪಟ್ಟವರು ಸಂಪರ್ಕವನ್ನು ಮಾಡಬೇಕು ಅಂತ ನೋಟಿಸ್ ಕೊಡ್ತಾರೆ. ಇಲ್ಲೇ ಇಷ್ಟು ಬುದ್ಧಿಯಾದ ಮನುಷ್ಯರಿಗೆ ಇನ್ನೊಬ್ಬರ ದುಡ್ಡು ಮುಟ್ಟುಗೋಲು ಹಾಕಕ್ಕೆ ಬರಂಗಿಲ್ಲ. ಅವ್ರಿಗೆ ತಿಳಿಸಿ ಆ ಸಂಬಂಧಪಟ್ಟವರಿಗೆ ಅದು ಮುಟ್ಟಿಸ್ತಾರಿಲ್ಲ. ಮನುಷ್ಯನಲ್ಲೇ ಇಷ್ಟು ನೀತಿ ಪುಣ್ಯ ಅದಂದ್ರೆ ಪರಮಾತ್ಮನೇನು ಅನೀತಿಯೇನು? ಅವನೇನು ಪಾಪಿಯೇನು? ನಾವು ಮಾಡಿದ್ದೆಲ್ಲ ತನ್ನಲ್ಲಿಟ್ಟಾಗ ತನಗೇನು ಬೇಕಾದಂತ ನಮ್ಮಷ್ಟು ಪರಮಾತ್ಮ ಏನು ಬೇಕಾಗಿಲ್ಲ, ಅವನ ಮುಂದೆ ಯಾವ ನಡೆಯಂಗಿಲ್ಲ. ಅದಕ್ಕೇನಾನ ನಡೀತಿತ್ತು, ಅವಶ್ಯಕತೆ ಇತ್ತು ಅಂದರೆ ಪರಮಾತ್ಮ ನೀನು ಕಾಮ್ಯದಿಂದ ಮಾಡಿದ ಕೆಲವು ವಸ್ತುಗಳು, ಈಗ ಸಾಮಾನ್ಯ ದೇವ್ರ ಗುಡಿಗೆ ಹೋಗ್ತೀವಿ, ಒಂದು ಕಾಯಿ ಹೊಡಿತೀವಿ, ಅರ್ಧ ಹೋಳು ನಿಮಗೆ ಕೊಡ್ತಾರೆ, ಅರ್ಧ ಹೋಳು ತಮಗೆ ಅಂತ. ಯಾಕಂದ್ರೆ ನಮ್ಗಿಷ್ಟು ಬೇಕಂತ ಅರ್ಥ ಅದು. ಅದಂಗ ಭಗವಂತಗ ಏನೇನ ಬೇಕಾಗಿದೇನೋ ನಿಂದಿಟ್ಕೊಳಕ ಇಲ್ಲ ಅಂದಮೇಲೆ ನೀ ಮಾಡಿದ್ದು ನಿನಗಂದ. ನೀ ಕೇಳಿದ್ರೆ ಏನು, ಕೇಳದೇ ಇದ್ರೆ ನೀ ಏನು ಮಾಡಿದ್ದಿ ಅದು ನಿನಗಂದ. ಅದು ಹೆಂಗೆ ಒಪ್ಪಬೇಕ್ರಿ ಅನುಭವಕ್ಕೆ? ಹೆಂಗಂದ್ರೆ ಭಾಳ ಜನ ನಮ್ಮನ್ನು ಹಿಡ್ಕೊಂಡೆ ಎಲ್ಲರೂ ಪುಣ್ಯವನ್ನೇ ಕೇಳ್ತೀವಿಲ್ಲ ಭಗವಂತನಲ್ಲಿ, ದೇವರಲ್ಲಿ. ಪಾಪ ಬರಲಿ, ನಮ್ಗೆ ರೋಗ ಬರಲಿ ಅಂತ ಯಾರನ್ನ ದೇವರಲ್ಲಿ, ಗುರುವಿನಲ್ಲಿ, ಪರಮಾತ್ಮನಲ್ಲಿ ಕೇಳ್ಯಾರೇನು? ಮತ್ತು ನಮಗೆ ಬಂದಿಲ್ಲೇನು ರೋಗ? ಕೇಳಿದ್ರೆ ಬರ್ತಾವನಂಗಿದ್ರೆ ರೋಗ ಬರಲಿ ಅಂತ ಯಾರು ಕೇಳಿವಿ? ರೋಗ ಎಲ್ಲರಿಗೂ ಬರ್ತಾವಲ್ಲ. ಅಂದ್ರೆ ಏನರ್ಥ? ಬಾರದು ಬಪ್ಪದು ತಪ್ಪದು ಬಯಸದಿರ್ಪದೆ ಲೇಸು ಅಂದ್ಬಿಟ್ರು ನಿಜಗೊಂಡ್ರು. ವಿಚಾರ ಮಾಡಿ ನೋಡು, ಹಣೆ ಬರ್ದಾಗ ಹಿಂದಿಂದ ಅದು ಏನು ಬರೋದು ಬರ್ತದ, ಹೋಗ್ತದ. ನೀವು ಬರಲಾರ್ದು ಬಾ ಅಂದ್ರೆ ಬರಂಗಿಲ್ಲ, ಬಾ ಅಂದದ್ದು ಹೋಗ್ಲಂದ್ರೆ ಹೋಗೋದಿಲ್ಲ. ಅದಕ್ಕಾಗಿ ನಿಜಗೊಂಡವರು ನೀ ನಿಂತು ತಿಳಿದ ಬಳಿಕ ಸುಖ ದುಃಖದ ಎಡೆಗಳು ಚಿಂತಿಸದಿರು. ಏನು ಸ್ಪಷ್ಟವಾಗಿ ನಾವು ಅನುಭವಕ್ಕೆ ಬಂತಂದ್ರೆ ಸುಖ ಬಂದ್ರೂ ಬಹಳ ಚಿಂತೆ ಮಾಡಂಗಿಲ್ಲ, ದುಃಖ ಬಂದ್ರೂ ಚಿಂತೆ ಮಾಡಂಗಿಲ್ಲ. ಯಾಕಂದ್ರೆ ಆ ಸುಖ ದುಃಖಗಳು ಯಾರಿಗೆ ಬಂದವಂತ ಗೊತ್ತಿರ್ತದೆ. ಸುಖ ದುಃಖ ಈ ದೇಹಕ್ಕೆ ಯಾರಿಗೆ ಹೇಳಬೇಕು? ಸುಖ ದುಃಖ ಮನಸ್ಸಿನ ಧರ್ಮ, ಶರೀರ ಧರ್ಮ ಅಲ್ಲ. ಶರೀರ ಧರ್ಮಕ್ಕೆ ಜನನ ಮರಣ. ಸುಖ ದುಃಖ ಧರ್ಮ ಯಾವುದು? ಮನಸ್ಸಿನ ಧರ್ಮ. ಅಂದಾಗ ಮನಸ್ಸು ನೀನೇನು? ಮನಸ್ಸು ನೀನಲ್ಲಂದಾಗ ಆ ಮನಸ್ಸಿಗೆ ಬಂದಂಥ ಸುಖ ಸಂಬಂಧ ನಿನಗಿಲ್ಲ, ಆ ಮನಸ್ಸಿನಿಗೆ ಆದಂಥ ದುಃಖವೂ ನಿನಗೆ ಸಂಬಂಧ ಇಲ್ಲ ಅಂತ ತಿಳ್ಕೊಂಡವನಿಗೆ ಬೇರೆ ಕಡೆ ಏನಾನ ಬೇಡುವುದು, ಕೊಡುವುದು, ನೀಡುವುದು ಆದೇನಂದ್ರೆ ಏನಿಲ್ಲ. ಇದೇ ರೀತಿ ಪ್ರಪಂಚದಲ್ಲಿ ಮನುಷ್ಯರೆಲ್ಲರೂ ಒಂದಿಲ್ಲದಿದ್ದರೆ ಮತ್ತೊಂದು ಕೋರಿಕೆಗಳು ಇದ್ದೇ ಇರ್ತಾವೆ. ಮನುಷ್ಯರ ಮೇಲೆ ಇದಿಲ್ಲ ಅಂದ್ರೆ ಇನ್ನೊಂದಾವ.
ಈಗ ನಮಗೆ ಪ್ರಪಂಚದ ಇಲ್ಲ ಅಂದರೆ ಪಾರಮಾರ್ಥದನ್ನ ಆದಲ್ಲ ಆ ಅಪೇಕ್ಷೆ. ಇಲ್ಲ ಇದು ಕೇಳಬೇಕು, ಈ ಕಡೆ ಹೋಗ್ಬೇಕು ಅನ್ನೋದು ಇದ್ದೇ ಇರ್ತದ. ಸಾಮಾನ್ಯ ಮಾನವನು ತನ್ನ ಆಸೆಗಳನ್ನು ಈಡೇರಿಸಿಕೊಳ್ಳಲು ಮತ್ತೊಬ್ಬ ಮಾನವನನ್ನು ಆಶ್ರಯ ಮಾಡಿಕೊಳ್ಬೇಕಲ್ಲ, ಏನರಲ್ಲಿ ಹೋಗ್ಬೇಕು. ಆದರೆ ಇಲ್ಲಿ ಒಂದು ದೋಷ ಏನದಂದ್ರೆ ಭಗವದ್ಮುಖಿಯಾಗುವುದು, ವಿಮುಖವಾಗುವುದು ಒಂದು ದೋಷ. ಹೀಗೆ ಅರ್ಥ ಭಕ್ತನಲ್ಲಿ ಕೋರಿಕೆಗಳು ಇದ್ದರೂ ಆ ಕೋರಿಕೆಗಳನ್ನು ತೀರಿಸಿಕೊಳ್ಳಲು ಆತ ಭಗವಂತನ ಕಡೆ ಹೋಗ್ತಾನೆ. ಹೋಗ ನೀ ಕೊಟ್ರೆ ಎಷ್ಟು ಕೊಟ್ಟಿಗೆ ಕೊಡ, ಭಗವಂತ ಕೊಟ್ರೆ ಉಡಿ ತುಂಬ ಆಗ್ತದಿಲ್ಲ. ನೀ ಕೊಟ್ರೆ ಎಷ್ಟು ಕೊಟ್ಟಿ ಅಂತ ಹೇಳಿ ಆ ಕಡೆ ಭಗವಂತನ ಕಡೆ ಮುಖ ಮಾಡೋರು ಅವರು ಭಕ್ತರಲ್ಲಿ ಮತ್ತೆ ಶ್ರೇಷ್ಠವಾದವರು. ಇದೇ ರೀತಿ ಅನಂತ ರೀತಿ ವಿಚಾರ ಮಾಡಿದಾಗ ಎಲ್ಲಿ ಭಕ್ತಿ ಭಗವಂತನಲ್ಲಿ ಯಾವಾಗ ಕೂಡ್ತಾವ ಆವಾಗ ಆ ಕೋರಿಕೆಗಳೆಲ್ಲವೂ ಪವಿತ್ರ ಆಗ್ತಾವ ನೋಡ್ರಿ. ಭಕ್ತಿ ಕೂಡಬೇಕು. ಭಕ್ತಿ ಕೂಡ್ಲಾರ್ದ ಬರೀ ಕೈ ಮುಗಿದೆ, ದೀರ್ಘದಂಡ ನಮಸ್ಕಾರ ಮಾಡಿದೆ, ಆ ನಮಸ್ಕಾರ ಹಾಕಿದೀವಿ, ಈ ನಮಸ್ಕಾರ ಹಾಕಿದೀವಿ, ಏನು ಹಾಕೋದು ಏನಿಲ್ಲ, ಭಕ್ತಿ ಇಲ್ಲಲ್ಲ. ಭಕ್ತಿ ಕೂಡಿದ್ರೆ ಆಗ ಸಪ್ತ ಋಷಿಗಳು ನಾರದರು ಅವರ ಆಶೀರ್ವಾದದಿಂದ 165 ದಿವಸ ಘೋರ ತಪಸ್ಸನ್ನು ಆಚರಿಸಿ ತನ್ನ ಧ್ಯೇಯ ಮೂರ್ತಿಯಾದ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಂಡನು. ನಿನ್ನ ತಪಸ್ಸಿಗೆ ಮೆಚ್ಚಿದೆ, ವರವನ್ನು ಕೇಳು ಎಂದು ಪರಮಾತ್ಮ ಹೇಳಲು ನಾರದ ಹೇಳಿದ. ಅವ ಪರಮಾತ್ಮಂದ ಏನನ್ನು ಬೇಡದೆ ನಿಷ್ಕಾಮ ಬುದ್ಧಿಯನ್ನು ಕೊಡು ಎಂದು ಭಗವಂತನ ಕೇಳಿ ನೋಡು. ನನಗೇನು ಬೇಡಪ್ಪ, ನಿಷ್ಕಾಮ ಬುದ್ಧಿಯನ್ನು ಕೊಡು ಸಾಕಂದ. ಆದರೂ ಕೂಡ ಧ್ರುವನ ಮದರ್ಥ ಕರ್ಮವು ತದರ್ಥ ಕರ್ಮವಾಯಿತು. ತಪಸ್ಸನ್ನು ಆರಂಭ ಮಾಡುವಾಗ ಇದ್ದ ಸಕಾಮ ಬುದ್ಧಿಯು ಈಶ್ವರನ ದರ್ಶನವಾಗಲೇ ನಿಷ್ಕಾಮವಾಯಿತು ನೋಡ್ರಿ. ಒಬ್ಬ ತಪಸ್ಸು ಕುಂತಿದ್ದ. ಯಾಕೆ ಕುಂತ ಅಂದ್ರೆ ಏನಾದರೂ ಒಂದು ಬೇಡಿಕೆ ಇದ್ದಾಗ ತಪಸ್ಸಿಗೆ ಕೊಡೋದು ಸಹಜವಾದದ್ದು. ನಾವು ಸುಮ್ಮನೆ ದೇವ್ರ ಹುಡುಗಿ ಹೋಗ್ತೀವೇನು, ಹೋಗೋದಿಲ್ಲ. ಏನಾನು ಇದ್ದಾಗ ಹೋಗ್ತೀವಿ. ಅದೇ ಏನೇನೋ ಇಟ್ಟುಕೊಂಡು ಒಂದು ತಪಸ್ಸು ಮಾಡಿದ. ಆ ತಪಸ್ಸಿಗೆ ಮೆಚ್ಚಿದಂಥ ಪರಮಾತ್ಮ ಆ ಭಕ್ತನನ್ನು ಬಂದು, ಹೇ ಭಕ್ತ, ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದ್ದೇನೆ, ಏನು ಬೇಕು ಕೇಳು, ಅದೆಲ್ಲವೂ ಕೂಡ ನಿನಗೆ ಪ್ರಾಪ್ತಿಯಾಗುತ್ತದೆ, ತಥಾಸ್ತು ಅಂದ ಪರಮಾತ್ಮ. ಆವಾಗ ಭಕ್ತ ತಪಸ್ಸು ಮಾಡುವಾಗ ಏನು ಮನಸ್ಸಿನಲ್ಲಿ ಯಾವುದಕ್ಕೋಸ್ಕರ ಕುಂತಿದ್ದ, ಏನೇನು ಬೇಡಬೇಕು, ಏನೇನು ಕೇಳಬೇಕು, ಏನೇನು ಆಗಬೇಕು ಅನ್ನುವಂಥ ಹಲವು ವಿಚಾರ ಇದ್ದು. ಆ ಭಕ್ತಿಯಿಂದ ಮಾಡಿದ ತಪಸ್ಸಿಗೆ ಭಗವಂತ ಮೆಚ್ಚಿ ಏನು ಕೇಳುತ್ತೆ ಕೇಳು ಅಂದ. ಆವಾಗ ಹೇಳ್ದ, ತನ್ನೆಲ್ಲ ವಿಚಾರಗಳನ್ನು ಮರೆತಿದ್ದ. ಯಾಕೆ ಮರೆವಾಯಿತು ಅಂದರೆ, ಮನುಷ್ಯನಿಗೆ ಚಲೋ ಮನುಷ್ಯ ಇದ್ನಂದ್ರೆ ಹಿಂದಿಂದೆಲ್ಲ ಜ್ಞಾಪಕ ಶಕ್ತಿ ಕಳ್ಕೋಬೇಕಾದ್ರೆ ಅವನು ಮುಂದೆ ಹುಚ್ಚಿಡಬೇಕು. ಹುಚ್ಚಿಡ್ತಿಲ್ಲ, ಹಿಂದಿಂದೆಲ್ಲ ನೆನಪೋಗ್ತದ. ಹಂಗ ಇಲ್ಲಿ ಪರಮಾತ್ಮನಲ್ಲಿ ಏನೇನು ಬೇಡಬೇಕು ಕೇಳಬೇಕು ಅನ್ನುವಂಥ ಹಲವು ವಿಚಾರಗಳ ಏನಿದ್ದವು ಅವೆಲ್ಲ ಪರಮಾತ್ಮನ ನೋಡಿದ ತಕ್ಷಣ ಎಲ್ಲವೂ ನೆನಪೋಗ್ಬಿಟ್ರು. ಯಾಕಾಗೇನ, ಈಗ ಯಾಕಾಯ್ತು ಹಿಂಗ, ಅವನೇ ಅಲ್ಲ,
ಚಲೋ ಮನುಷ್ಯನ ಇಲ್ಲೇ ಅವನು ಹಿಂಗ್ಯಾಕಾಗ್ಯಾನೆ, ಹುಚ್ಚಾಗ್ಯಾನೆ. ಮತ್ತು ಇವನು ಹಿಂಗ್ಯಾಕಾದ? ಈಗ ಪರಮಾತ್ಮ ಏನು ಕೇಳಿದ್ರೆ ಏನು ನೆನಪು ಬರೋರು? ಯಾಕಂದ್ರೆ ಇಲ್ಲಿ ಭಕ್ತ ಆಗ್ಯಾನ ಅಂತ. ಭಕ್ತನಲ್ಲಿ ಭಗವಂತ ನನ್ನ ನೋಡಿದಾಗ ಅವನ ಮನಸ್ಸು, ಹೇ ಭಗವಂತ, ನಿನ್ನನ್ನು ನಾನು ನೋಡಿದ ಮೇಲೆ ಜಗತ್ತಿನಲ್ಲಿ ಇನ್ನೇನು ನೋಡುವುದಿಲ್ಲ, ಇನ್ನೇನು ಬೇಡುವುದೇ ಇಲ್ಲ ಅಂದಾಗ ನಿನ್ನ ದರ್ಶನ ಆದ ಮೇಲೆ ಮತ್ತೊಂದು ಯಾವುದೂ ಉಳಿಯುವುದಿಲ್ಲ. ನನಗೆ ಯಾವ ನೆನಪು ಬರವಲು, ಏನು ಕೇಳಬೇಕು ಅಂತ ಗೊತ್ತಾಗಲ್ಲ ನಾವು. ಹಂಗ ಅಲ್ಲಿ ಪಕ್ಕ ಹುಚ್ಚಾಗಬೇಕು, ಇಲ್ಲಿ ಪಕ್ಕ ಭಕ್ತ ಆಗ್ಬೇಕು. ಇದು ಹೌದಲ್ಲ? ಹಾಗೆ ಅದು ಒಂದು ರೀತಿಯಿಂದ ನಮ್ಮ ಮಕ್ಕಳ ಕೈಯಲ್ಲಿ ₹1 ಕೊಡ್ತೀವಿ ನೋಡಿ ನಾವು. ಆ ಮಗು ಏನ್ ಮಾಡ್ತದ? ಆ ₹1 ನಾವು ₹1000 ಗಟ್ಟಿಗಿಡ್ದಂಗ ಕೈಯ ಗಟ್ಟಿ ಹಿಡ್ಕಂತದ. ರೊಕ್ಕ ಕೊಡಂಗಿಲ್ಲ, ಅದು ಗಟ್ಟಿ ಹಿಡಿತದ. ಅದನ್ನು ಯಾವ ಪ್ರಯತ್ನವನ್ನ ಮಾಡಿ ಅದನ್ನ ಕೊಡಲು ಅದು ಎಂದೂ ಇಚ್ಛೆ ಮಾಡಂಗಿಲ್ಲ, ಕೊಡಕ್ಕೆ ಇಚ್ಛೆ ಮಾಡಂಗಿಲ್ಲ. ಆದರೆ ಒಂದು ಸಲ ನೀವು ಮಗುವಿಗೆ ಕೊಡು ಅಂತ ಕೇಳದ ಬೇಕಾಗಿಲ್ಲ, ನೀ ಕೇಳಿದ್ರು ಕೊಡ್ಬೇಕಂತ ಇಚ್ಛೆ ಮಾಡ್ತದಿಲ್ಲ. ಆದರೆ ಆ ಮಗುವಿಗೆ ನಿದ್ದೆ ಹತ್ತಿತು ಅಂದ್ರೆ ಕೈಯಲ್ಲಿದ್ದ ನಾಣ್ಯ ತಾನೇ ಬಿಚ್ಚಿ ಬರ್ತದ ಇಲ್ಲ? ಗಟ್ಟಿ ಹಿಡ್ದನ್ನ ಅವಾಗ ಹೇಳಿದ್ರಿಲ್ಲ, ₹1 ತನ್ನಿಂದ ತಾನೇ ಬಿದ್ದು ಹೋಗ್ತದಿಲ್ಲ. ಅದರಂತೆ ಆತ್ಮ ಜ್ಞಾನವಾಗುತ್ತಲೇ ಬುದ್ಧಿ ಹಿಡಿದುಕೊಂಡಿದೆ. ಬುದ್ಧಿ ಹಿಡ್ಕೊಂಡದ ಏನು? ಅನಂತ ಜನ್ಮದಿಂದ ಸಕಾಮ್ಯ ಕರ್ಮಗಳ ಭೋಗವನ್ನು ಹಿಡ್ಕೊಂಡ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಹೊಲ, ಮನೆ, ಆಸ್ತಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಜಗತ್ತು, ಪ್ರಪಂಚ, ಇವೆಲ್ಲ ರಾಗ ದ್ವೇಷ ಎಲ್ಲ ಹಿಡ್ಕೊಂಡ. ಇದು ಹಿಡೋದಿಲ್ಲ. ಅದು ₹1 ಹಿಡ್ಕೊಂಡದ್ದು ನಿದ್ದೆ ಹತ್ತಿದಾಗ ತಾನೇ ಬಿದ್ದು ಹೋಯ್ತು ನೋಡು. ಅದರಂತೆ ಇಲ್ಲಿ ಜೀವನಿಗೆ ಬುದ್ಧಿ ಅನ್ನುವಂಥದ್ದಾದ, ಎಲ್ಲರಲ್ಲಿ ಬುದ್ಧಿ ಆದ. ಆ ಬುದ್ಧಿಗೆ ನಿದ್ದೆ ಬರ್ಬೇಕು ನೋಡ್ರಿ. ಮಗುವಿನ ನಿದ್ದೆ ಬಂದದಲ್ಲಿ ರೊಕ್ಕ ಬಿಟ್ಟದಿಲ್ಲ. ಈ ಬುದ್ಧಿಗೆ ನಿದ್ದೆ ಬರ್ಬೇಕು. ಬುದ್ಧಿಗೆ ನಿದ್ದೆ ಬಂತಂದ್ರೆ ಇವೆಲ್ಲ ಸಕಾಮದಿಂದ ಏನು ಹಿಡ್ಕೊಂಡದ ಎಲ್ಲವೂ ತಾನೇ ಬಿಟ್ಟು ಹೋಗ್ತಾವ. ನೀನು ಅದು ಇಲ್ಲದೆ ಬುದ್ಧಿಗೆ ನಿದ್ದೆ ಹತ್ಲಾರ್ದ ಇದನ್ನ ಬಿಡು ತಮ್ಮ, ಇದನ್ನ ಬಿಡು, ಇದು ಮಾಡಬಾರ್ದು, ಇದು ಚಲೋ ಅಲ್ಲ, ಇದು ಪಾಪ ಆಗ್ತದ, ಇದು ಪುಣ್ಯ ಆಗ್ತದ, ಇವೆಲ್ಲ ಆಗ್ತದಂತ ಎಷ್ಟು ಹೇಳಿದ್ರು ಕೂಡ ಅದು ಬಿಡಂಗಿಲ್ಲ. ಮಗುವಿಗೆ ಎಷ್ಟು ಹೇಳಿದ್ರು ರೊಕ್ಕ ಕೊಡು ಅಂದ್ರೆ ಅದು ಬಿಡಂಗಿಲ್ಲ. ಅದ್ರಂಗ ಇಲ್ಲಿ ಬಿಡ್ಲಿಕ್ಕೆ ಬರೋದಿಲ್ಲ. ಅಷ್ಟು ಸರಳಿಲ್ಲ ಶಾಸ್ತ್ರ. ಯಾವಾಗ ಬಿಡ್ತದ್ರಿ? ಮಗುವಿಗೆ ನಿದ್ದೆ ಹತ್ತಬೇಕಿಲ್ಲ. ಬುದ್ಧಿಗೆ ಆತ್ಮಜ್ಞಾನ ಆದಾಗ ಇವೆಲ್ಲ ಬಿಡ್ತದ ನೋಡ್ರಿ. ಆತ್ಮಜ್ಞಾನ ಆಗ್ಬೇಕು. ಆತ್ಮಜ್ಞಾನ ಆಗಲಾರದೆ ಏನು ಬಿಟ್ಟಂಗ ಮಾಡಿದೆವು ಅಂದ್ರೆ ಜಬರ್ದಸ್ತಿಯಿಂದ ಮಗುವಿನ ಕೈಯಲ್ಲಿ ಹಣವನ್ನು ಕಿತ್ತಿಕೊಂಡಾಗ ಅದು ಹೆಂಗ ಅಳುತ್ತದ, ರೋಧನ ಮಾಡ್ತದ, ಆ ದುಃಖ ಪಡ್ತದ. ಅದರಂತೆ ಆತ್ಮಜ್ಞಾನ ಇಲ್ಲದೆ ಅಜ್ಞಾನದಿಂದ ವೇಷಭೂಷಣದಿಂದ ಬಿಟ್ಟಂತ ಮಾಡಿದರೆ ಒಳಗೆ ಮನಸ್ಸು ಕುದಿತದ ಇಲ್ಲ ಅದು. ಅದಕ್ಕೆ ಆತ್ಮಜ್ಞಾನದಿಂದ ಬಿದ್ದು ಹೋಗುತ್ತದೆ. ಆವಾಗ ದುಃಖವು ತೊಲಗಬೇಕೆಂಬ ಸಕಾಮ ಬುದ್ಧಿಯಿಂದ ಸಾಮಾನ್ಯ ಮನುಷ್ಯರನ್ನು ಯಾಚಿಸದೆ ನಾವು ಪರಮಾತ್ಮನನ್ನ ಭಜಿಸಿದರೆ ಆತ ಏನಾಗ್ತಂದ್ರೆ ಅರ್ಥಭಕ್ತನು. ಸಂಕಟ ಬಂದಾಗ ವೆಂಕಟರಮಣ ಅನ್ನೋರು ಕೆಲವು ಮಂದಿ ಯಾರಲ್ಲ. ಹಾಗಾಗಿ ಈ ಒಂದು ಸಾಧನವಾದುದರಿಂದ
ವೆಂಕಟರಮಣನನ್ನು ನೆನಪಿಗೆ ತಂದು ಕೊಡುವ ಸಂಕಟವೂ ಒಳ್ಳೆಯದು. ನಮಗೆ ದುಃಖ ಬರದೇ ಇದ್ರೆ ನಾವು ಸುಖದ ಕಡೆ ಯಾರು ಮುಖ ಮಾಡ್ತಿದ್ದಿಲ್ಲ. ರೋಗ ಬರದೇ ಇದ್ರೆ ದವಾಖಾನೆಗೆ ಯಾರನ್ನ ಹೋಗ್ತಿದ್ವೇನು, ಔಷಧ ಯಾರನ್ನ ತಿಂತಿದ್ವೇನು. ದುಃಖ ಬರ್ತದ ಅಂತಲೇ ನಾವು ರೋಗಕ್ಕೆ ನಿವೃತ್ತಿಗಾಗಿ ವೈದ್ಯರಿಗೆ ಹೋಗ್ತೀವಿ. ನಾವೇನಾದರೂ ತಿಳ್ಕೊ, ನೀನು ವಿಚಾರ ಮಾಡಿ ಹಿಂದಿನ ಜನ್ಮದ ಕರ್ಮದಿಂದ ಸ್ವಲ್ಪ ದುಃಖ ಬಂದರೂ ಕೂಡ ದುಃಖ ಬಂದಿದ್ದು ಪರಮಾತ್ಮನ ಕಡೆ ಮುಖ ಮಾಡೋದಕ್ಕ ಅಂತ ತಿಳ್ಕೊಂಡು ನೀನು ಪರಮಾತ್ಮನನ್ನ ದೂರ ಮಾಡಿಕೊಳ್ಳಬೇಡ. ಇಲ್ಲ ಆತನ ಯಾಕೆ ನೆನ್ತಿದ್ದೀವಿ? ಇದೇ ಮಹಾಭಾರತ ಬರ್ತದಲ್ಲ, ಎಲ್ಲ ಮಹಾಭಾರತ ಯುದ್ಧ ಮುಗಿತು, ಅಲ್ಲಿಯ ಯಾಗಗಳು ಮುಗಿದವು, ಯಜ್ಞಗಳು ಮುಗಿದವು. ಎಷ್ಟೋ ಜನ ಬ್ರಾಹ್ಮಣರ ಸೈನಿಕರನ್ನ ಕೊಲ್ಲಿದಂಥ ಪಾಪದ ನಿವೃತ್ತಿಗಾಗಿ ಕೃಷ್ಣ ಭಗವಂತನ ಯುಕ್ತಿಯಂತೆ ಪಾಂಡವರು ಹೇಳಿದ ಒಂದು ಯಜ್ಞವನ್ನು ಮಾಡ್ರಿ. ಇಂತಿಂಥ ಋಷಿಗಳನ್ನು ಕರೆಸಿ ಅವರಿಗೆ ದಾನ ಧರ್ಮವನ್ನು ಮಾಡಿದರೆ ಈ ಯುದ್ಧದಲ್ಲಿ ನಡೆದಂಥ ಪಾಪಗಳು ಇಲ್ಲೇ ನಿವೃತ್ತಿ ಆಗ್ತಾವ ಮಾಡ್ರಿ ಅಂದ. ಅದು ಬಹಳ ಕತೆ ಅದ. ಇರಲಿ, ಇಷ್ಟೆಲ್ಲ ಆದಮೇಲೆ ಶ್ರೀಕೃಷ್ಣ ಭಗವಂತ 5 ಮಂದಿ ಪಾಂಡವರ ಮಧ್ಯದಲ್ಲಿ ನಿಂತಂಥ ಪಾಂಡವರ ಮಾತೆಯಾದ ಕುಂತಿದೇವಿಯನ್ನು ನೋಡಿ ಎಲ್ಲರೂ ನಮಸ್ಕಾರ ಮಾಡಿದರು. ಕುಂತಿನೂ ನಮಸ್ಕಾರ ಮಾಡಿದ್ಲು. ನೋಡಮ್ಮ, ನಾನು ಹೋಗ್ತೀನಿ, ನೀವೆಲ್ಲರೂ ಚೆನ್ನಾಗಿ ಆರಾಮಾಗಿ ಶಾಂತಿ ಸುಖ ಸಮೃದ್ಧಿಯಿಂದ ಇರ್ರಿ. ಆದರೂ ಕೂಡ ಇಷ್ಟು ದಿನದ ಒಡನಾಟ, ಈ ಭಕ್ತಿ ಪ್ರೇಮಕ್ಕೆ ಮನಸ್ಸು ಹುಕ್ಕಿ ಬರ್ತದೆ. ತಾಯಿ ಎಲ್ಲರ ಪರವಾಗಿ, 5 ಮಂದಿ ಮಕ್ಕಳ ಪರವಾಗಿ, ನಿನ್ನ ಪರವಾಗಿ ಏನೇನ ವರ ಕೇಳದಿದ್ರೆ ಕೇಳು, ಅದು ತಥಾಸ್ತು ಕೊಡುತ್ತೇನಂದ. ಅವಾಗ ಕುಂತಿ ವಿಚಾರ ಮಾಡಿದ್ಲು, ನನಗೆ ಏನಾದರೂ ಕೊಡಬೇಕಂತ ಇಚ್ಛೆ ಅಪೇಕ್ಷೆ ನಿನ್ನಲ್ಲಿ ನಿಜವಾಗಿದ್ದಾದರೆ ನನ್ನ ಮಕ್ಕಳಿಗೆ ಈಗೇನು ಮಹಾಭಾರತದ ಕಷ್ಟಗಳು ಹೆಂಗೆ ಬಂದು ಹೋದವು ಅಂಥದ್ದು ಬೇಡ ಭಗವಂತ, ಮೇಲಿಂದ ಮೇಲೆ ಸ್ವಲ್ಪ ಕಷ್ಟಗಳು ಕೊಡು ನನ್ನ ಮಕ್ಕಳಿಗೆ ಅಂದ. ನನ್ನ ಮಕ್ಕಳಿಗೆ ಕಷ್ಟವನ್ನು ಕೊಡೋದು. ಕೃಷ್ಣ ಒಳಗೆ ನಗುವಾದ, ಜ್ಞಾನಿ ಅವನು. ಪಾಂಡವ್ರಿಗೆ ಸಿಟ್ಟು ಬಂತು ನೋಡ್ರಿ. ಎಷ್ಟು ದಿನ ವನವಾಸ ಕಷ್ಟ ಎಲ್ಲವನ್ನು ಅನುಭವಿಸಿ ಈಗ ಶಿವ ಅಂತ ಯುದ್ಧವನ್ನು ಗೆದ್ದು ಕೃಷ್ಣ ಭಗವಂತನಿಂದ ಬಂದೀವಿ. ಇನ್ನೂ ರಾಜ್ಯದ ಸಿಂಹಾಸವೇ ಏರಿಲ್ಲ. ಆಗಲೇ ನಮ್ಮ ತಾಯಿ ಮತ್ತೆ ನಮಗೆ ಕಷ್ಟ ಬರಲಂತ ಭಗವಂತನ ಕೇಳ್ತಾಳಂದ್ರೆ ಇದು ತಾಯಿ ಅಲ್ಲ ಅಂದ. ಮನುಷ್ಯ ಬಂದ್ಬಿಡ್ತು. ತಾಯಿ ಕೇಳ್ತಾಳೆ ಎಂತ ಮಾತು, ನನ್ನ ಮಕ್ಕಳಿಗೆ ಕಷ್ಟ ಬರಬಾರ್ದು, ಸುಖವಾಗಿ ಇನ್ನೂ ಏನೇನು ಕೊಡೋಂತ ಕೇಳ್ಬೋದಲ್ಲ. ನನ್ನ ಮಕ್ಕಳಿಗೆ ಕಷ್ಟನೇ ಬರಲಿ, ಮೇಲಿಂದ ಮೇಲೆ ಅಂಥ ವರ ಕೊಡು ಅಂತ ಕೇಳ್ತಾರಂದ್ರೆ ನಮ್ಮ ತಾಯಿ ಈಕೆ ಒಳಗಿನ ಇಂಥ ಕೆಟ್ಟ ಮನಸ್ಸಿನಿಂದನೇ ನಮಗೆ ಇಲ್ಲಿವರೆಗೆ ಇಂಥ ಕಷ್ಟ ಬಂತು ಅಂತ ಭೀಮನಲ್ಲಿ ಸಂಶಯ ಬಂತು ನೋಡ್ರಿ. ನಮ್ಮ ತಾಯಿನೇ ಅದರಿಂದ ಇಂಥ, ಯಾಕಂದ್ರೆ ಇಲ್ಲಿ ಹೇಳಿಕೊಡ್ತದಲ್ಲ, ಇಂಥ ತಾಯಿ ವೈರಿನ ಬಗಲಲ್ಲಿ ಇಟ್ಕೊಂಡು ನಾವು ಪ್ರಪಂಚ ಮಾಡಿದ್ವಲ್ಲ ಅಂತ ಸಿಟ್ಟು ಕೋಪ ಎಲ್ಲರಲ್ಲೇ ಕೆರೆಕತ್ತಿತ್ತು. ಆವಾಗ ಕೃಷ್ಣ ಕೇಳಿದ, ಎಂಥ ಮಾತು ನೀನು, ಇದೀಗ ಎಲ್ಲ ಅನುಭವಿಸಿ ಮುಗಿಸಿ ಬಂದಾರ ಮತ್ತೆ ಅದೇ ಕಷ್ಟ ಬರ್ಲಂತ ಕೇಳ್ತಲ್ಲಮ್ಮ, ಯಾವ ಕಾರಣಕ್ಕಾಗಿ ಎಂದ. ಅವಾಗ ಹೇಳಿದ್ಲು, ಭಗವಂತ ಇದೆಲ್ಲ ಇದೆ, ಇದೆಲ್ಲವೂ ಕೂಡ ಈಗ ಗೆದ್ದದ್ದು ಹಿಂದೆ ಸೋತದ್ದು ಅನಿತ್ಯವಾದ ವಸ್ತು, ಗೆದ್ದದ್ದು ಕೂಡ ಅನಿತ್ಯವಾದ ವಸ್ತು. ಆದರೆ ಈ ಸೋಲು ಗೆಲುವಿನ ಮಧ್ಯದಲ್ಲಿ ಸದಾಕಾಲ ಕೃಷ್ಣ ಭಗವಂತ ನಿನ್ನನ್ನು ನೋಡುವ ಒಂದು ಪುಣ್ಯವಂತಲ್ಲ,
ಅದು ಯಾರಿಗೆ ಸಿಗ್ತಿತ್ತು? ಯಾರಿಗೆ ಬರ್ತಿತ್ತು ಅದು? ನೀನು ಇದ್ದಿ ಅಂಥೇಳಿ ನಿನ್ನ ಪ್ರತಿನಿತ್ಯ ನಿನ್ನ ದರ್ಶನ ಆಗ್ತಿತ್ತಪ್ಪ. ಈಗ ನೀವು ಹೋದರೆ ನಮಗೇನು ದುಃಖ ಬರದಿದ್ರೆ ನಮ್ಮೂರ ಕಡೆ ನೀನು ಮುಖನೇ ಮಾಡಂಗಿಲ್ಲ. ಮತ್ತೆ ಯಾಕೆ ಬರ್ತೀನಿ ನೀನು ಬರೋದಿಲ್ಲ ಅಂದಮೇಲೆ ನಿನ್ನ ನಾವು ಕಳ್ಕೊಂತೀವಿ. ನಾವು ಸುಖದಲ್ಲಿ ಇದ್ದಾಗ ನೀನು ನಮ್ಮ ಕಡೆ ಬರೋದಿಲ್ಲ, ನಿನ್ನ ನಾವು ಕಳ್ಕೊಂತೀವಿ. ನಿನ್ನ ಕಳ್ಕೊಂಡು ಉಳಿದದ್ದನ್ನು ಪಡೆದರೆ ಏನು ಲಾಭ ಅದ? ಅದಕ್ಕೆ ನನ್ನ ಮಕ್ಕಳಿಗೆ ಮೇಲಿಂದ ಮೇಲೆ ಕಷ್ಟ ಬರಲಿ, ಬಂದಾಗೆಲ್ಲ ಕೃಷ್ಣ ಭಗವಂತ ಕೃಷ್ಣ ಭಗವಂತ ಅಂತ ನಿನ್ನ ಸ್ಮರಣೆ ಮಾಡ್ತಾರ, ನಿನ್ನ ನೆನಪು ಮಾಡ್ತಾರ, ನಿನ್ನ ಧ್ಯಾನ ಮಾಡ್ತಾರ. ಇಲ್ಲಂದ್ರೆ ಇವರೆಲ್ಲ ಮರೆತು ಬಿಡ್ತಾರ ಭಗವಂತ. ಅದಕ್ಕಾಗಿ ಇಂಥ ವರ ಕೇಳಿನಿ ಅಂದಾಗ ಆವಾಗ ಪಾಂಡವರಿಗೆ ಗೊತ್ತಾಗ್ತದ ನಮ್ಮ ತಾಯಿ ಹೃದಯ ಅಂಥದ್ದು. ನಮ್ಮ ತಾಯಿ ನಮಗೋಸ್ಕರ ಕೇಳಿದ್ದು ಒಳ್ಳೆಯದೇ ವಿನಃ ಒಳಗೆ ಕೆಟ್ಟ ಭಾವನೆ ಇಲ್ಲ ಅಂತ ಅರ್ಥ ಆಯ್ತಿಲ್ಲ. ಅದೇ ರೀತಿಯಾಗಿ ಇಲ್ಲಿ ಭಗವದ್ಗೀತೆ ನಿಷ್ಕಾಮ್ಯ ಕರ್ಮವನ್ನು ಯಾಕೆ ಬೋಧ ಮಾಡ್ತದ ಅಂತಂದ್ರೆ ಅದು ತನ್ನ ಸ್ವರೂಪ ಜ್ಞಾನಕ್ಕೆ ಸಾಕ್ಷಾತ್ಕಾರ ಮಾಡ್ತದ, ಮೋಕ್ಷದ ಕಡೆ ಹೋಗ್ತದೆ. ಮೊನ್ನೆ ಹೇಳಿನಿಲ್ಲ ನಾನು, ಮನೆಯಲ್ಲಿ ಕಟ್ಟಿದ ದನಗಳು ಹೊರಗ ಹೋಗ್ಬೇಕಂತ ಇಚ್ಛೆನೇ ಇಲ್ಲ ಅವಕ್ಕ, ಅಥವಾ ಹೊರಗೆ ಹೋಗ್ಬೇಕಂತ ಇಚ್ಛೆ ಅದ. ಮನೆ ಕಟ್ಟಿ ಹಾಕ ನೀವು ಮನೆಗ ಕಟ್ಟಿ ಹಾಕಿದಕ್ಕೆ ಅಲ್ಲಿಂತ ಅವಕ್ಕೆ ಮನಸ್ಸು ಮನೆಗೆ ಇರೋದಿಲ್ಲ, ಅವಕ್ಕೆಲ್ಲ ಹೊರಗೆ ತಿರುಗಾಡ್ಬೇಕಂತ ಇಚ್ಛೆ ಅದ. ಮನೆಗೆ ಯಾಕೆ ನಿಂತವ್ರಂದ್ರೆ ನೀ ಕಟ್ಟಿ ಹಾಕಿದ್ದೆ ಅಂತ ನಿಂತ. ಅದಂತೆ ಎಲ್ಲರ ಮನಸ್ಸು ಕೂಡ ಭಗವಂತನ ಕಡೆ ಹೋಗ್ಬೇಕಂತ ಇಚ್ಛೆ ಅದ. ಎಲ್ಲರಿಗೆ ಆನಂದ ಬೇಕಿಲ್ಲ, ಏನು ಕೆಲವರಿಗೆ ಆನಂದ ಕೆಲವರು ದುಃಖ ಬೇಕಾಗ್ಯದ. ಎಲ್ಲರ ಆನಂದ ಇಚ್ಛೆ ಮಾಡ್ತಾವ ಅಂದ್ರೆ ಎಲ್ಲರಿಗೂ ಆ ಕಡೆ ಹೋಗಂತ ಆದಿಲ್ಲ. ಆದ್ರೂ ಕೂಡ ಇಲ್ಲಿ ಕಟ್ಟಿ ಹಾಕ್ಯಾವ ಸಂಸಾರ, ನಮ್ಮನ್ನ ಅಜ್ಞಾನ ಮಾಯದ ಗೂಟಕ್ಕೆ ಕಟ್ಟಿ ಹಾಕಿರ್ ನೋಡ್ರಿ. ಅದೇ ರೀತಿಯಾಗಿ ಇಲ್ಲಿ ಕೂಡ ಅರ್ಜುನನಿಗೆ ಶ್ರೀಕೃಷ್ಣ ಭಗವಂತ ನಿಷ್ಕಾಮ್ಯ ಕರ್ಮದಲ್ಲಿ 4 ಭಾಗವನ್ನು ಹೇಳಿ ಇನ್ನೂ 2 ರೀತಿಯ ಅಧಿಕಾರಿಗಳನ್ನು ಮುಂದಿನ ಶ್ಲೋಕದಲ್ಲಿ ನಾವು ನೀವು ವಿಚಾರ ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ, ಸಮಯ ಆದ ಕಾರಣ ಇವತ್ತಿನ ಶಾಸ್ತ್ರದ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ ಅನ್ನುವ ಮಾತನ್ನು ಹೇಳ್ತಾ ಮಂಗಲವನ್ನು ಹೇಳ್ರಿ. ಸದಾ ಬೆಳಗುತ್ತದ ಜ್ಯೋತಿ ಈ ಜ್ಯೋತಿ, ಸದಾ ಬೆಳಗುತ್ತದ ಜ್ಯೋತಿ, ಸದಾ ಬೆಳಗುತ್ತದ ಜ್ಯೋತಿ ಈ ಜ್ಯೋತಿ, ಸದಾ ಬೆಳಗುತ್ತದ ಜ್ಯೋತಿ, ಸದಾ ಬೆಳಗುತ್ತದ ಹೃದಯ ಕಮಲದೊಳು, ಸದಾ ಬೆಳಗುತ್ತದ ಹೃದಯ ಕಮಲದೊಳು. ಇಕೋ ಇಲ್ಲಾದ ನೋಡ ಸಖಿ, ಸದಾ ಬೆಳಗುತ್ತದ ಜ್ಯೋತಿ ಈ ಜ್ಯೋತಿ, ಸದಾ ಬೆಳಗುತ್ತದ ಜ್ಯೋತಿ. ತಾನೆ ತಾನು ಕುಳಿತು ತನ್ನೊಳು ಏನು ಕಳವ ತುಂಬಿ, ತಾನೆ ತಾನು ಕುಳಿತು ತನ್ನೊಳು ಏನು ಕಳವ ತುಂಬಿ. ಏನು ಹೇಳಲಿ ಸ್ವಾನುಭಾವದ, ಏನು ಹೇಳಲಿ ಸ್ವಾನುಭಾವದ, ಕೂನ ತೋರಿದ ಜ್ಞಾನ ಮೂರ್ತಿ, ಸದಾ ಬೆಳಗುತ್ತದ ಜ್ಯೋತಿ ಈ ಜ್ಯೋತಿ, ಸದಾ ಬೆಳಗುತ್ತದ ಜ್ಯೋತಿ. ಎಲ್ಲರೋಳು ಬೆರೆದು ನಿಜ ಸುಖದಲ್ಲಿ ಮೈಯ ಮರೆದು, ಎಲ್ಲರೋಳು ಬೆರೆದು ನಿಜ ಸುಖದಲ್ಲಿ ಮೈಯ ಮರೆದು. ಅಲ್ಲಾವುದು ಇಲ್ಲೇ ಉಂಟು, ಅಲ್ಲಾವುದು ಇಲ್ಲೇ ಉಂಟು, ಬಲ್ಲ ಮಾತ್ಮರಿಗೆ ಸೊಲ್ಲ ಸೂಕ್ಷ್ಮವಾಗಿ, ಸದಾ ಬೆಳಗುತ್ತದ ಜ್ಯೋತಿ ಈ ಜ್ಯೋತಿ, ಸದಾ ಬೆಳಗುತ್ತದ ಜ್ಯೋತಿ. ನಿತ್ಯ ನಿರುಪಾಧಿ ಉಪಾಧಿಗೆ ಅತ್ತದೆ ಬೆಳಗಿದಿ, ನಿತ್ಯ ನಿರುಪಾಧಿ ಉಪಾಧಿಗೆ ಅತ್ತದೆ ಬೆಳಗಿದಿ. ಸತ್ಯಚಿದಾನಂದನಾಗಿ, ಸತ್ಯಚಿದಾನಂದನಾಗಿ, ಎತ್ತ ನೋಡಿದ್ರ ಅಮೃತಮಯವಾಗಿ, ಸದಾ ಬೆಳಗುತ್ತದ ಜ್ಯೋತಿ ಈ ಜ್ಯೋತಿ,
ಸದಾ ಬೆಳಗುತ್ತದ ಸದಾ ಬೆಳಗುತ್ತದ ಹೃದಯ ಕಮಲದೊಳು ಸದಾ ಬೆಳಗುತ್ತದ ಹೃದಯ ಕಮಲದೊಳು ಈ ಕೋಯಿಲ್ಲಾದ ನೋಡ ಸಖಿ ಸದಾ ಬೆಳಗುತ್ತದ ಜ್ಯೋತಿ ಈ ಜ್ಯೋತಿ ಸದಾ ಬೆಳಗುತ್ತದ ಜ್ಯೋತಿ ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾರಾಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ श्रीमद गुरु सिद्धार्थ महाराज की जय श्री सद्गुरु शिवपुत्र महाराज की जय श्री सद्गुरु बसवानंद महाराज की जय श्री सद्गुरु अभिनवलिंग महाराज की जय सकल साधु संत महाराज की जय जय मंगलम जय नमः पार्वती